up, future officers? ಎಲ್ಲರೂ ಹೇಗಿದ್ದೀರಾ? My name is Tejas and ಇವತ್ತು we are in day 3 of this 70-day challenge. ಈ day 3 ಅಲ್ಲಿ we are discussing a very important topic today. So ಏನಪ್ಪ ಇದು ಟಾಪಿಕ್ ಅಂದ್ರೆ ಇಟ್ ಇಸ್ ಕಾಲ್ಡ್ ಆಸ್ ಎಥಿಕಲ್ ಡೈಲಮಾಸ್ ಆರ್ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ನೈತಿಕ ದ್ವಂದ್ವ ಅಂತ ಹೇಳ್ತೀವಿ. ಸೊ ಈ ಒಂದು ಎಥಿಕಲ್ ಡೈಲಮಾಸ್ ಎಲ್ಲಿ ಯೂಸ್ ಆಗುತ್ತೆ, ಇದ್ರ ಮೇಲೆ ಕ್ವೆಶನ್ಸ್ ಬರುತ್ತಾ ಅಂದ್ರೆ ಖಂಡಿತ ಹೇಗೂ ಬಂದೇ ಬರುತ್ತೆ. ಹೋದ 3 years KPSC ಪೇಪರ್ ತಗೊಂಡು ನೋಡಿ, ಪ್ರತಿ ಸರಿ ಎಥಿಕಲ್ ಡೈಲಮಾ ಬಗ್ಗೆ ಕ್ವೆಶನ್ ಅಂತೂ ಬಂದಿದೆ. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಗೆ ಒಂದು 2ರಿಂದ 3 ಕೇಸ್ ಸ್ಟಡೀಸ್ ಬರುತ್ತೆ KPSC ಎಕ್ಸಾಮ್ ಅಲ್ಲಿ. ಈ 2ರಿಂದ 3 ಕೇಸ್ ಸ್ಟಡೀಸ್ ನ ಆನ್ಸರ್ ಮಾಡಕ್ಕೆ ನಿಮ್ಗೆ ಎಥಿಕಲ್ ಡೈಲಮಾಸ್ದು ನಾಲೆಜ್ ಬೇಕೇ ಬೇಕು. ಓಕೆ, ಸೊ ಫುಲ್ ಮೇನ್ಸ್ ಅಲ್ಲಿ ಪ್ರಾಬಬ್ಲಿ ದ ಮೋಸ್ಟ್ ಮಾರ್ಕ್ಸ್ ಫೆಚಿಂಗ್ ಅಂಡ್ ಡೆಫಿನೆಟ್ ಟಾಪಿಕ್ ಅಂತ ಹೇಳಿದ್ರೆ ಅದು ಎಥಿಕಲ್ ಡೈಲಮಾಸ್. ಸೊ ಇಷ್ಟು ಇಂಪಾರ್ಟೆಂಟ್ ಟಾಪಿಕ್ಗೆ ನಿಮ್ಮ ಕ್ವಾಲಿಟಿ ಆಫ್ ನೋಟ್ಸು ಮತ್ತೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗು ತುಂಬಾ ಹೈ ಆಗಿರ್ಬೇಕಲ್ವಾ? ಸೊ ಈ ಹೈ ಕ್ವಾಲಿಟಿ ಕಂಟೆಂಟ್ ನೋಟ್ಸು ಮತ್ತೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಈ ಕ್ಲಾಸ್ ತಗೊಂಡು ಇವತ್ತು ನಾನು ನಿಮ್ ಮುಂದೆ ಬಂದಿದ್ದೀನಿ, ರೈಟ್? ಸೊ ಇವತ್ತು ವಿ ವಿಲ್ ಸಿ ಫಸ್ಟ್ ವಾಟ್ ಇಸ್ ಎಥಿಕಲ್ ಡೈಲಮಾ, ಆಮೇಲೆ ಅದ್ರ ಬಗ್ಗೆ ಮುಂದೆ ಹಾಗೆ ವಿಚಾರ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಆಫ್ ಆಲ್, ವಾಟ್ ಇಸ್ ಎಥಿಕಲ್ ಡೈಲಮಾ? ಎಥಿಕಲ್ ಡೈಲಮಾ ಅಂದ್ರೆ ಏನು? ಅಂದ್ರೆ ನೈತಿಕ ದ್ವಂದ್ವ ಅಂದ್ರೆ ಏನು? ನೋಡಿ, ಸರಿ ಮತ್ತೆ ತಪ್ಪು ಇನ್ನ ಮಧ್ಯ ಒಂದು ಡಿಸಿಷನ್ ಮಾಡ್ಬೇಕಂದ್ರೆ ಅದು ತುಂಬಾ ಈಸಿ, ಯಾವಾಗ್ಲೂ ಸರಿ ಚೂಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಬಟ್ ಈ ಕಡೆನೂ ಒಂದು ಸರಿಯಾದ ಡಿಸಿಷನ್ ಇದೆ, ಈ ಕಡೆನೂ ಒಂದು ಸರಿಯಾದ ಡಿಸಿಷನ್ ಇದೆ. ಅವಾಗ ನೀವು ಯಾವ್ದನ್ನ ಚೂಸ್ ಮಾಡ್ತೀರಾ? ಅವಾಗ ಒಂದು ರಿಯಲ್ ಪ್ರಾಬ್ಲಮ್, ಒಂದು ರಿಯಲ್ ಸಮಸ್ಯೆ ಅರೈಸ್ ಆಗುತ್ತಲ್ವಾ? ಸೊ ದಟ್ ಇಸ್ ಎಥಿಕಲ್ ಡೈಲಮಾ. ಇಲ್ಲಿ ನೀವು ಯಾವುದೇ ಒಂಥರ ಡಿಸಿಷನ್ ತಗೊಂಡ್ರು ಅವಾಗ ನಿಮ್ಮಲ್ಲಿ ಒಂದು ಗಿಲ್ಟ್ ಕಾಡುತ್ತೆ, ಮತ್ತೆ ಒಂದು ಡಿಸೋನೆನ್ಸ್ ಅಂತೂ ಯಾವಾಗ್ಲೂ ಇದ್ದೇ ಇರುತ್ತೆ. ದಟ್ ಎಲ್ಲೋ ಒಂದ್ ಸ್ವಲ್ಪ ಸರಿ ಮಾಡಿದ್ರು ಎಲ್ಲೋ ಒಂದ್ ಸ್ವಲ್ಪ ತಪ್ಪು ಮಾಡಿದೀನಿ ಅಂತ. ಇಲ್ಲಿ ನಿಮ್ಗೆ ನಿಮ್ ಒಳಗಡೆನೆ ಇರುವಂತ ಎರಡು ವ್ಯಾಲ್ಯೂಸ್ ಮಧ್ಯೆ ಏನಿದೆ, ಕಾಂಪಿಟೇಷನ್ ಆಗುತ್ತೆ, ರೈಟ್? ಸೊ ಇದು ಎಥಿಕಲ್ ಡೈಲಮಾ ಅಂತ ಅರ್ಥ ಮಾಡ್ಕೋಬಹುದು. ಇವಾಗ ಹೆಂಗೂ ನಿಮ್ ಕಾನ್ಸೆಪ್ಟ್ ಅರ್ಥ ಆಗಿದೆ, ಬಟ್ ಅದನ್ನ ಡೆಫಿನೇಷನ್ ಮೂಲವಾಗಿ ಡೆಫಿನೇಷನ್ ರೂಪದಲ್ಲಿ ಹೇಗ್ ಬರೆಯೋದು ಅಂತ ನಾವ್ ಇವಾಗ ನೋಡೋಣ, ರೈಟ್? ಸೊ ಒಂದು ಎಥಿಕಲ್ ಡೈಲಮಾ. ಸೊ ಎಥಿಕಲ್ ಡೈಲಮಾ ಅಂದ್ರೆ ಏನು? ಇಟ್ ಇಸ್ ಅ ಚಾಲೆಂಜಿಂಗ್ ಸಿಚುವೇಶನ್ ದಟ್ ನೆಸೆಸಿಟೇಟ್ಸ್ ಚಾಯ್ಸ್ ಅಂಡ್ ಇಸ್ ಬಿಟ್ವೀನ್ ಕಂಪೀಟಿಂಗ್ ಸೆಟ್ಸ್ ಆಫ್ ವ್ಯಾಲ್ಯೂಸ್ ಅಂಡ್ ಎನಿ ಡಿಸಿಷನ್ ವುಡ್ ರಿಸಲ್ಟ್ ಇನ್ ಕಾಂಪ್ರಮೈಸ್ ಆಫ್ ಸಮ್ ಅದರ್ ವ್ಯಾಲ್ಯೂ. ಇದನ್ನ ನಾವೇನಂತ ಕರಿತೀವಿ? ಎಥಿಕಲ್ ಡೈಲಮಾ. ಇನ್ನೊಂದು ಡೆಫಿನೇಷನ್ ನೋಡೋಣ. ಸೊ ಇಟ್ ಇಸ್ ಅ ಸಿಚುವೇಶನ್ ದಟ್ ಇನ್ವಾಲ್ವ್ಸ್ ಅಪೆರೆಂಟ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಮಾರಲ್ ಇಂಪೆರೇಟಿವ್ಸ್ ಅಂದ್ರೆ 2-3 ಇರ್ಬೋದು, ಓಕೆ, ಇನ್ ವಿಚ್ ಒಬೇಯಿಂಗ್ ಒನ್ ವುಡ್ ರಿಸಲ್ಟ್ ಇನ್ ಟ್ರಾನ್ಸ್ಗ್ರೆಸಿಂಗ್ ಅದರ್ ಮಾರಲ್ ಇಂಪೆರೇಟಿವ್ಸ್. ಓಕೆ, ಇವಾಗ ನಿಮ್ಗೆ ಒಂದು ಐಡಿಯಾ ಬಂದಿದೆ ವಾಟ್ ಇಸ್ ಎಥಿಕಲ್ ಡೈಲಮಾ ಅಂತ ಅನ್ಕೊಂಡಿದೀನಿ, ರೈಟ್? ನೆಕ್ಸ್ಟ್ ಏನ್ ನೋಡೋಣ? ವೆರಿ ಇಂಪಾರ್ಟೆಂಟ್. ಯಾವಾಗ್ಲೂ ಕೇಸ್ ಸ್ಟಡೀಸ್ ಬಂದ್ರೆ ಈ ಒಂದು ಟಾಪಿಕ್ ಇಂದಾನೆ ನೀವೆಲ್ಲ ಬರಿಬೇಕಾಗಿರೋದು. ಸೊ ನನ್ನ ಸಜೆಷನ್ ಏನಂದ್ರೆ, ಈ ವಿಡಿಯೋನ ನೀವು ಹಾಗೆ ನೀವು ನೋಟ್ಸ್ ಮಾಡ್ತಾ ಹೋಗ್ಬೇಕು. ಪಾಸ್ ಮಾಡಿ ನೋಟ್ಸ್ ಮಾಡ್ಕೊಳ್ಳಿ. ದಿಸ್ ವಿಲ್ ಬಿ ಹೆಲ್ಪ್ಫುಲ್. ಸುಮ್ನೆ ಕೂತ್ಕೊಂಡು ಹಾಗೆ ಟಿವಿಲಿ ನೋಡ್ಬೇಡಿ ಆಮೇಲೆ, ರೈಟ್? ಸೊ ನಿಮ್ಗೆ ಈ ಎಥಿಕಲ್ ಡೈಲಮಾ ಅಂತ ಕರ್ಸ್ಕೊಳಕ್ಕೆ ಮೊದಲು ಕೆಲವೊಂದು ಕಂಡೀಷನ್ಸ್ ಇದು ಫಾಲೋ ಮಾಡಬೇಕು. ಏನೇನಪ್ಪ ಇದು ಕಂಡೀಷನ್ಸ್ ಅಂದ್ರೆ, ಮೊದಲನೇದಾಗಿ ಯು ಕಾಂಟ್ ಅವಾಯ್ಡ್ ಡಿಸಿಷನ್ ಮೇಕಿಂಗ್. ಓಕೆ, ಇದು ಮೊದಲನೇ ಕಂಡೀಷನ್. ಯು ಕಾಂಟ್ ಅವಾಯ್ಡ್ ಡಿಸಿಷನ್ ಮೇಕಿಂಗ್. ಕಾಂಟ್ ಅವಾಯ್ಡ್ ಡಿಸಿಷನ್ ಮೇಕಿಂಗ್ ಅಂದ್ರೆ ಏನು? ಓಕೆ, ಅಂದ್ರೆ ಒಂದು ನಿರ್ಧಾರ ತಗೊಳ್ಳೇಬೇಕು. ಅದನ್ನ ಅವಾಯ್ಡ್ ಮಾಡ್ಕೊಂಡು ನಾನು ಈ ಕಡೆನೂ ಡಿಸೈಡ್ ಮಾಡಲ್ಲ, ಈ ಕಡೆನೂ ಡಿಸೈಡ್ ಮಾಡಲ್ಲ ಅಂತ ಹೇಳಂಗಿಲ್ಲ. ಆ ಒಂದು ನಿರ್ಧಾರನ ತಗೊಳ್ಳೇಬೇಕು. ಎರಡನೇದು, ಈ ಒಂದು ಡಿಸಿಷನ್ಗೆ ಮಲ್ಟಿಪಲ್ ಕೋರ್ಸ್ ಆಫ್ ಆಕ್ಷನ್ಸ್ ಇರುತ್ತೆ. ಮಲ್ಟಿಪಲ್ ಕೋರ್ಸ್ ಆಫ್ ಆಕ್ಷನ್ಸ್ ಅಂದ್ರೆ 2-3 ನಿರ್ಧಾರ ಇರುತ್ತೆ, ಅದರಲ್ಲಿ ನೀವು ಒಂದು ಚೂಸ್ ಮಾಡಬೇಕಾಗಿರೋ ಒಂದು ಪರಿಸ್ಥಿತಿ ಇರುತ್ತೆ. ಮೂರನೇದು, ನೀವು ಯಾವುದೇ ಒಂದು ಡಿಸಿಷನ್ ತಗೊಂಡ್ರು ಅದು ಪರ್ಫೆಕ್ಟ್ ಸೊಲ್ಯೂಷನ್ ಅಂತೂ ಅಲ್ಲ. ಅರ್ಥ ಆಯ್ತಲ್ವಾ? ಅದು ಪರ್ಫೆಕ್ಟ್ ಸೊಲ್ಯೂಷನ್ ಅಂತೂ ಅಲ್ಲ. ಮತ್ತೆ ಯಾವುದೇ ಒಂದು ಡಿಸಿಷನ್ ತಗೊಂಡ್ರು ಎಲ್ಲೋ ಒಂದ್ ಸ್ವಲ್ಪ ನಿಮ್ ವ್ಯಾಲ್ಯೂಸ್ ಕಾಂಪ್ರಮೈಸ್ ಆಗೇ ಆಗತ್ತೆ. ಓಕೆ, ಅಂಡ್ ಈ ಒಂದು ಕಾಂಪ್ರಮೈಸ್ ಇಂದ ಏನಾಗುತ್ತೆ, ನಿಮ್ ಒಳಗಡೆ ಒಂದು ಗಿಲ್ಟ್ ಕಾಡುತ್ತೆ, ಒಂದು ಡಿಸೋನೆನ್ಸ್ ಕಾಡುತ್ತೆ, ಒಂದು ಇಂಟರ್ನಲ್ ಕಾನ್ಫ್ಲಿಕ್ಟ್ ಕಾಡುತ್ತೆ, ರೈಟ್? ನೆಕ್ಸ್ಟ್, ಇವಾಗ ಎಥಿಕಲ್ ಡೈಲೆಮಾಸ್ ವಿಚ್ ಆರ್ ಫೇಸ್ಡ್ ಬೈ ಸಿವಿಲ್ ಸರ್ವೆಂಟ್ಸ್ ಒಂದೊಂದಾಗಿ ನಾವು ನೋಡೋಣ. ಫಸ್ಟ್ ಬಂದು ಲಾ ವರ್ಸಸ್ ಎಥಿಕ್ಸ್.
ಸೊ ಲಾ ವರ್ಸಸ್ ಎಥಿಕ್ಸ್ ಅಂದ್ರೆ ಏನು? ಕಾನೂನು ವರ್ಸಸ್ ನೈತಿಕತೆ. ಸೊ ಕಾನೂನು ವರ್ಸಸ್ ನೈತಿಕತೆ, ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದ್ ಕಡೆ ನೀವು ಕಾನೂನು ಮಾತು ಕೇಳಿದ್ರೆ ನಿಮ್ ಎಥಿಕ್ಸ್ ಕಾಂಪ್ರಮೈಸ್ ಆಗ್ತಿದೆ, ಒಂದ್ ಕಡೆ ಎಥಿಕ್ಸ್ ಮಾತು ಕೇಳಿದ್ರೆ ನೀವು ಕಾನೂನನ್ನ ಫಾಲೋ ಮಾಡ್ತಾ ಇರಲ್ಲ, ರೈಟ್? ಸೊ ಏನಿದು, ಒಂದು ಎಕ್ಸಾಂಪಲ್ ಕೊಡ್ಬೋದಾ ಸರ್ ಅಂತ ನೀವು ಕೇಳಿದ್ರೆ ಡೆಫಿನೆಟ್ ಆಗಿ ಕೊಡ್ತೀನಿ. ಮೊದಲನೇದಾಗಿ ಈ ಒಂದು ಕತೆ ಕೇಳಿ. ಸವಿತಾ ಹಾಲಪ್ಪನವರ್ ಅಂತ ಒಂದು 31 ವರ್ಷ ಇರುತ್ತೆ ಅವ್ರಿಗೆ. ಅವರು ಒಂದು ಡೆಂಟಿಸ್ಟ್ ಆಗಿರ್ತಾರೆ, ಇಂಡಿಯನ್ ಹೆಸರು. ಸೊ ಇಂಡಿಯನ್ ಅವರು. ಅವ್ರು ಎಲ್ಲಿರೋದು? ಐರ್ಲೆಂಡ್ ಅಲ್ಲಿ. ಸೊ ಅವ್ರಿಗೆ ಮೊದಲನೇ ಪ್ರೆಗ್ನೆನ್ಸಿ ಆಗತ್ತೆ. ಸೊ ಈ ಪ್ರೆಗ್ನೆನ್ಸಿಲಿ ಮುಂದೆ ಹೋಗ್ತಾ ಹೋಗ್ತಾ ಅವ್ರಿಗೆ ಏನ್ ಗೊತ್ತಾಗುತ್ತೆ, ಅವ್ರಿಗೆ ಫೀಟಲ್ ಅಬ್ನಾರ್ಮ್ಯಾಲಿಟೀಸ್ ಇದೆ ಅಂತ. ಅಂದ್ರೆ ಆ ಒಂದು ಕೂಸ್ ಏನಿರುತ್ತೆ, ಲೈಕ್ ತಾಯಿ ಗರ್ಭದೊಳಗಡೆ ಅದು ಅಬ್ನಾರ್ಮ್ಯಾಲಿಟೀಸ್ ನ ಸಫರ್ ಮಾಡ್ತಾ ಇರುತ್ತೆ ಅಂತ. ಸೊ ಅವಾಗ ಏನಾಗುತ್ತೆ, ಅವಾಗ ಅಲ್ಲಿರೋ ಡಾಕ್ಟರ್ಸ್ ಎಲ್ಲ ಒಂದ್ ಸ್ವಲ್ಪ, ಇವರು ತುಂಬಾ ಯೋಚನೆ ಮಾಡಿ ಸವಿತಾ ಹಾಲಪ್ಪನವರು ಫೈನಲಿ ಒಂದು ಡಿಸಿಷನ್ ಬರ್ತಾರೆ. ನನ್ಗೆ ಈ ಮಗು ಬೇಡ, ನಾನು ಇದನ್ನ ಅಬಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೋಗಿ ಹೇಳ್ತಾರೆ. ಎಲ್ಲಿ? ಅಲ್ಲಿರುವಂತ ಡಾಕ್ಟರ್ಸ್ಗೆ. ಬಟ್ ಡಾಕ್ಟರ್ಸ್ ಏನ್ ಹೇಳ್ತಾರೆ, ನೋಡಿ ಸವಿತಾ ಹಾಲಪ್ಪನವರವರೇ, ಇನ್ಮೇಲಿಂದ ಐ ಮೀನ್ ಇಲ್ಲಿ ಐರ್ಲೆಂಡ್ ಅಲ್ಲಿ ನಾವು ಅಬಾರ್ಷನ್ ನ ಎಂಕರೇಜ್ ಮಾಡೋದೇ ಇಲ್ಲ. ಯಾವುದೇ ಒಂದು ಕಾರಣಕ್ಕೂ ನಾವು ಅಬಾರ್ಷನ್ ಮಾಡಲ್ಲ. ಏನಕ್ಕಂದ್ರೆ ನಮ್ದೊಂದು ಕ್ಯಾಥೋಲಿಕ್ ಕಂಟ್ರಿ ಆಗಿ ನಮ್ಮ ಎಥಿಕ್ಸ್ ಏನ್ ಹೇಳುತ್ತೆ, ನಮ್ಮ ಲಾಸ್ ಏನ್ ಹೇಳುತ್ತೆ ಅಂದ್ರೆ, ನೀವು ಏನೇ ಒಂದು ಸಿಚುವೇಶನ್ ಅಲ್ಲಿ ಇದ್ರು ಅಬಾರ್ಷನ್ ಮಾತ್ರ ಈ ಒಂದು ದೇಶದಲ್ಲಿ ಆಗಲ್ಲ ಅಂತ. ಆಮೇಲೆ ಇವರು ಸವಿತಾ ಅವರು ತುಂಬಾ ಕಷ್ಟಪಟ್ರು. ಓಕೆ, ಆಮೇಲೆ ಅವ್ರ ಹೆಲ್ತ್ ಕಾಂಪ್ಲಿಕೇಶನ್ಸ್ ಇನ್ನೂ ವರ್ಸ್ ಆಗ್ತಾ ಬಂತು. ಅಂಡ್ ಈ ಹೆಲ್ತ್ ಕಾಂಪ್ಲಿಕೇಶನ್ಸ್ ವರ್ಸ್ ಆಗ್ತಾ 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 ಫೈನಲ್ ಆಗಿ ಒಂದಿನ ಅವರು ಇನ್ನೂ ಅದನ್ನ ಟಾಲರೇಟ್ ಮಾಡಕ್ ಆಗದೆ ಅವರು ಫೈನಲ್ ಆಗಿ ಅಲ್ಟಿಮೇಟ್ ಆಗಿ ಸತ್ತೇ ಹೋಗ್ತಾರೆ, ರೈಟ್? ಅಂಡ್ ಈ ಒಂದು ಡಿಸಿಷನ್ ನೋಡ್ಕೊಂಡು 4-5 ವರ್ಷ ಆದ್ಮೇಲೆ ಐರ್ಲೆಂಡ್ ಕಾನೂನ್ ಏನ್ ಮಾಡುತ್ತೆ, ಒಂದು ಲಾ ತಗೊಂಡ್ಬರುತ್ತೆ, ವೆರಿನ್ ಒಂದು ಕಾಂಪ್ಲಿಕೇಶನ್ಸ್ ಏನಾದ್ರು ಇದ್ರೆ ಇನ್ಮೇಲಿಂದ ಅಬಾರ್ಷನ್ ಎಂಕರೇಜ್ ಮಾಡ್ಬೋದು ಅಂತ. ಬಟ್ ಇಲ್ಲಿ ನಾನು ಈ ಸ್ಟೋರಿ ಏನಕ್ಕೆ ಹೇಳಿದ್ದಂದ್ರೆ, ಕಾನೂನು ಒಂಥರ ಇದ್ರೆ ಎಥಿಕ್ಸ್ ಅಂದ್ರೆ ನಾವು ಮಾಡ್ಬೇಕಾಗಿರೋ ಒಂದು ಸರಿ ನೈತಿಕತೆ ಅಂತ ಏನಿರುತ್ತೆ ಅದೇ ಬೇರೆ ತರ ಇರುತ್ತೆ. ಆ ಟೈಮಲ್ಲಿ ನಮ್ ಮನಸ್ಸಲ್ಲಿ ಒಂದು ದ್ವಂದ್ವ ಆಗುತ್ತೆ, ರೈಟ್? ಸೊ ದಟ್ ಇಸ್ ಎಥಿಕಲ್ ಡೈಲಮಾ ಅಂತ ಮೊದಲನೇ ಎಕ್ಸಾಂಪಲ್. ಎರಡನೇ ಎಕ್ಸಾಂಪಲ್, ಇನ್ವೋಕಿಂಗ್ ಸೆಕ್ಷನ್ 124A ವಿಚ್ ಜೆಪರ್ಟೈಸಸ್ ಫ್ರೀಡಮ್ ಆಫ್ ಸ್ಪೀಚ್ ಅಂತ. ಓಕೆ, ಅಂದ್ರೆ 124A ಅನ್ನೋದು ಇಟ್ ಇಸ್ ಅ ವೆರಿ ಡ್ರೆಕೋನಿಯನ್ ಲಾ, ಇಟ್ ಇಸ್ ಅ ಕೊಲೋನಿಯಲ್ ಲಾ. ಅಂದ್ರೆ ಬ್ರಿಟಿಷ್ ಸರ್ಕಾರ ಮಾಡಿದಂತ ಒಂದು ಕಾನೂನು. ಇದು ಯಾವ್ದ್ರ ಬಗ್ಗೆ ಮಾತಾಡುತ್ತೆ ಅಂದ್ರೆ, ಇಟ್ ಟಾಕ್ಸ್ ಅಬೌಟ್ ಸೆಡಿಷನ್. ಸೊ ಸೆಡಿಷನ್ ಅನ್ನೋದು ದೇಶದ್ರೋಹ ಅಂತ ಲೂಸ್ ಆಗಿ ಟ್ರಾನ್ಸ್ಲೇಟ್ ಮಾಡ್ಬೋದು. ಸೊ ಅಂದ್ರೆ ನಾವ್ ಇವಾಗ ಏನಾದ್ರೂ ದೇಶದ ವಿರುದ್ಧವಾಗಿ ಏನಾದ್ರೂ ನಾವು ಹೇಳಿದ್ರೆ ಅಧಿಕಾರಿಗಳು ಇದು ದೇಶದ್ರೋಹ ಅಂತ ಅದನ್ನ ಕ್ಯಾಟಗರೈಸ್ ಮಾಡಿ ನಮ್ಮನ್ನ ಜೈಲಿಗೆ ತಗೊಂಡು ಹೋಗಿ ಹಾಕ್ಬೋದು. ಬಟ್ ಯಾವ್ದು ದೇಶದ್ರೋಹ, ಯಾವ್ದು ಸೆಡಿಷನ್ ಅನ್ನೋದು ಕಂಪ್ಲೀಟ್ ಆಗಿ ಅಧಿಕಾರಿಗಳೇ ಡಿಸೈಡ್ ಮಾಡ್ತಾರೆ. ಸೊ ಅದು ಅವ್ರ ಡಿಸ್ಕ್ರಿಷನ್ ಅಲ್ಲಿ ಇದೆ. ಓಕೆ ಅಲ್ವಾ? ಸೊ ಇದು ಎಕ್ಸಾಂಪಲ್ 2 ಆಗುತ್ತೆ. ಮೂರನೇ ಎಕ್ಸಾಂಪಲ್, ಇನ್ವೋಕಿಂಗ್ ಸೆಕ್ಷನ್ 377 ಬಿಫೋರ್ 2018 ಜಡ್ಜ್ಮೆಂಟ್ ಅಂತ. ಓಕೆ, ಸೊ ಈ ಸೆಕ್ಷನ್ 377 ಯಾವ ಒಂದು ಸೆಕ್ಷನ್ ಬಗ್ಗೆ ಮಾತಾಡುತ್ತೆ ಅಂದ್ರೆ, ಇಟ್ ಟಾಕ್ಸ್ ಅಬೌಟ್ LGBTQIA+ ಕಮ್ಯುನಿಟಿ. ಸೊ ಈ LGBTQIA+ ಕಮ್ಯುನಿಟಿ ಅಂದ್ರೆ ಏನ್ ಸರ್ ಅಂತ ಕೇಳ್ಬೋದು. ನೋಡಿ, LGBTQIA ಅಂದ್ರೆ ಇಟ್ ಇಸ್ ಅ ಸೆಕ್ಷನ್ ಆಫ್ ಲೈಕ್ ಇಟ್ ಇಸ್ ಸೆಕ್ಷನ್ ಆಫ್ ಪೀಪಲ್ ವಿತ್ ಅ ಡಿಫರೆಂಟ್ ಸೆಕ್ಷುವಲ್ ಓರಿಯಂಟೇಷನ್ ಅಂತ ಹೇಳ್ಬೋದು. ಅಂದ್ರೆ L ಅಂದ್ರೆ ಲೆಸ್ಬಿಯನ್, ಓಕೆ, G ಅಂದ್ರೆ ಗೇ, B ಅಂದ್ರೆ ಬೈಸೆಕ್ಷುವಲ್, ಮತ್ತೆ T ಅಂದ್ರೆ ಟ್ರಾನ್ಸ್ಜೆಂಡರ್, ಓಕೆ, Q ಅಂದ್ರೆ ಕ್ವಿಯರ್, I ಅಂದ್ರೆ ಇಂಟರ್ಸೆಕ್ಸ್, A ಅಂದ್ರೆ ಎಸೆಕ್ಷುವಲ್, ಪ್ಲಸ್ ಅಂದ್ರೆ ಅದರ್ಸ್. ಓಕೆ ಅಲ್ವಾ? ಸೊ ಇವರ ಮಧ್ಯ ಏನೇ ಒಂದು ಸೆಕ್ಷುವಲ್ ಇಂಟರ್ ಕೋರ್ಸ್ ಆಗಿದ್ರು ಅದು ಮೊದಲು ಕ್ರಿಮಿನಲ್ ಅಫೆನ್ಸ್ ಆಗಿತ್ತು. ಬಟ್ ಅದಾದ್ಮೇಲೆ ಈ 2018 ಜಡ್ಜ್ಮೆಂಟ್ ಅಲ್ಲಿ ಅಂದ್ರೆ ನವತೇಜ್ ಸಿಂಗ್ ಜೋಹರ್ ಕೇಸ್ ಅಂತ ಒಂದು ಕೇಸ್ ಆಯ್ತು. ಏನ್ ಕೇಸು? ನವತೇಜ್ ಸಿಂಗ್ ಜೋಹರ್ ಕೇಸ್ ಅಂತ. ಈ ಕೇಸಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನೋಡಿ, ಯಾರೋ ಇಬ್ರು ಅವರು 4 ಗೋಡೆ ಮಧ್ಯೆ ಏನ್ ಮಾಡ್ತಾರೆ ಅಂತ ಅದೇನಕ್ಕೊಂದು ಸಮಸ್ಯೆ, ಅದು ಅವರ ಒಂದು ವೈಯಕ್ತಿಕ ವಿಷಯ. ಅದರಲ್ಲಿ ನಾವೇನಕ್ಕೆ ಮಧ್ಯ ಹೋಗ್ಬೇಕು? ನಾವೇನಕ್ಕೆ
ನಮ್ ಒಂದು ಜಡ್ಜ್ಮೆಂಟ್ ಕೊಡ್ಬೇಕು ಅಂತ ಅವ್ರು ಒಪಿನ್ ಮಾಡ್ತಾರೆ ಅಂಡ್ ಫೈನಲಿ ಇದನ್ನ ಡಿಕ್ರಿಮಿನಲೈಸ್ ಮಾಡ್ತಾರೆ, ರೈಟ್? ಸೊ ಎಥಿಕಲ್ ಆಗಿರೋದು ಒಂದು, ಬಟ್ ಅದಕ್ಕಿಂತ ಮುಂಚೆ ಕಾನೂನು ಇದ್ದಿದ್ದು ಬೇರೆ ತರ, ರೈಟ್? ಸೊ ಅದನ್ನು ಒಂದು ಎಕ್ಸಾಂಪಲ್ ತರ ನಾವು ನೋಡ್ಬೋದು, ರೈಟ್? ಈ ತರ ಸುಮಾರಷ್ಟು ಎಕ್ಸಾಂಪಲ್ಸ್ ಇದೆ, ಇದು ಕೆಲವೊಂದು, ರೈಟ್? ನೆಕ್ಸ್ಟ್, ಲಾ ವರ್ಸಸ್ ಕಾನ್ಷಿಯನ್ಸ್, ಅಡ್ಮಿನಿಸ್ಟ್ರೇಟಿವ್ ಡಿಸ್ಕ್ರಿಷನ್, ಓಕೆ ಅಲ್ವಾ? ಅಂದ್ರೆ ಆಡಳಿತ ವಿವೇಚನೆ ಅಂತ ಹೇಳ್ಬೋದು. ಸೊ ಇಲ್ಲಿ ಕಾನೂನೇ ಒಂದು ಹೇಳುತ್ತೆ, ನಮ್ಮ ಆತ್ಮಸಾಕ್ಷಿನೇ ಒಂದು ಹೇಳುತ್ತೆ, ನಮ್ಮ ಮನಸಾಕ್ಷಿನೇ ಒಂದು ಹೇಳುತ್ತೆ, ಓಕೆ? ಸೊ ಆ ತರ ಒಂದು ಎಥಿಕಲ್ ಡೈಲಮಾಸ್ ಯಾವುದು ಅಂತ ನೀವು ಕೇಳಿದ್ರೆ ಕೆಲವೊಂದು ಎಕ್ಸಾಂಪಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ನ್ಯೂಕ್ಲಿಯರ್ ಪ್ಲಾಂಟ್. ಇವಾಗ ನಿಮ್ಮೊಂದು ಸುಪೀರಿಯರ್ ಒಂದು ಆರ್ಡರ್ಸ್ ಕೊಡ್ತಾರೆ, ನೀವು ಹೋಗಿ ಒಂದು ನ್ಯೂಕ್ಲಿಯರ್ ಪ್ಲಾಂಟ್ ಎಸ್ಟಾಬ್ಲಿಷ್ ಮಾಡಬೇಕು ಅಂತ. ಬಟ್ ಒಂದು ಸ್ವಲ್ಪ ಪ್ರಿಲಿಮಿನರಿ ರಿಸರ್ಚ್ ಅಲ್ಲೇ ಗೊತ್ತಾಗುತ್ತೆ ದಟ್ ಇಲ್ಲಿ ನೀವೇನಾದ್ರೂ ಈ ನ್ಯೂಕ್ಲಿಯರ್ ಪ್ಲಾಂಟ್ ನ ನೀವು ಎಸ್ಟಾಬ್ಲಿಷ್ ಮಾಡಿದ್ರೆ ಅಲ್ಲಿ ಸುತ್ತಮುತ್ತ ಇರುವಂತ ಹಳ್ಳಿಗಳು ಮತ್ತೆ ಅಲ್ಲಿರುವಂತ ವಾಟರ್ ಬಾಡೀಸ್ ಎಲ್ಲಾನು ಪೊಲ್ಯೂಟ್ ಆಗಿ ಇಟ್ ಮೇ ಹ್ಯಾವ್ ಡಿವಾಸ್ಟೇಟಿಂಗ್ ಎಫೆಕ್ಟ್ ಆನ್ ಹೆಲ್ತ್ ಆಫ್ ವಿಲೇಜರ್ಸ್, ಓಕೆ? ಅಲ್ಲಿರುವಂತ ಪರಿಸರ ಕಂಪ್ಲೀಟ್ ಆಗಿ ಹಾಲ್ ಮಾಡುವಂತ ಒಂದು ಪೊಟೆನ್ಶಿಯಲ್ ಈ ಪ್ರಾಜೆಕ್ಟ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದಾದ್ಮೇಲೂ ಸುಪೀರಿಯರ್ ಆರ್ಡರ್ ಮಾಡಿದ್ದಾರೆ, ನಿಮ್ ಮೇಲಧಿಕಾರಿ ಆರ್ಡರ್ ಮಾಡಿದ್ದಾರೆ ಅಂತ ಒಂದೇ ಒಂದು ಕಾರಣಕ್ಕೆ ನೀವು ಪ್ರಾಜೆಕ್ಟ್ಗೆ ಮುಂದೆ ಹೋಗ್ತೀರಾ, ಅಥವಾ ನೀವು ಈ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ನಿಮ್ಮಿಂದ ಅಷ್ಟೊಂದ್ ಜನ ಸಫರ್ ಮಾಡ್ತಾರೆ ಅಂತ ಈ ಪ್ರಾಜೆಕ್ಟ್ ನ ನಿಲ್ಲಿಸ್ತೀರಾ? ನೀವೇನಾದ್ರೂ ನಿಲ್ಸಿದ್ರೆ ಬೇರೆ ಯಾರೋ ಬಂದು ಇದೇ ಜಾಗದಲ್ಲಿ ಮಾಡುವಂತ ಸಾಧ್ಯತೆ ಕಂಪ್ಲೀಟ್ ಆಗಿದೆ. ಸೊ ನೀವಿಲ್ಲಿ ಏನ್ ಮಾಡ್ಬೇಕು? ನೀವಿಲ್ಲಿ ಹೋಗಿ ಒಂದು ಪ್ರಿಲಿಮಿನರಿಯಾಗಿ ನೀವೇ ಒಂದು ಫ್ಯಾಕ್ಚುಯಲ್ ರಿಪೋರ್ಟ್ ಮಾಡಿ, ಎವಿಡೆನ್ಸಸ್ ಕಲೆಕ್ಟ್ ಮಾಡಿ, ಓಕೆ? ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ವಿತ್ ಫ್ಯಾಕ್ಟ್ಸ್ ವಿತ್ ಎವಿಡೆನ್ಸಸ್ ನೀವು ಹೋಗಿ ನಿಮ್ ಸುಪೀರಿಯರ್ಗೆ ಸಬ್ಮಿಟ್ ಮಾಡಬೇಕು, ಓಕೆ? ಅದ್ ಸಬ್ಮಿಟ್ ಮಾಡಿದ್ರೆ ಅವಾಗ ಅವರು ಏನ್ ಡಿಸಿಷನ್ ಬೇಕೋ ಅದನ್ನ ತಗೊಂತಾರೆ, ರೈಟ್? ಅದಾದ್ಮೇಲೂ ಹೇಳ್ತಾರ, ಅದಾದ್ಮೇಲೆ ನೋಡ್ಕೊಳ್ಳೋದು. ಬಟ್ ನೀವ್ ಮಾಡ್ಬೇಕಾಗಿರೋ ಕರ್ತವ್ಯ ಇದು, ಅರ್ಥ ಆಯ್ತಲ್ವಾ? ಎರಡನೇದು, ಇವಾಗ ನೀವೊಂದು IAS ಆಫೀಸರ್ ಆಗಿರ್ತೀರಾ ಅಂತ ಅನ್ಕೊಳ್ಳಿ, ನೀವೊಂದು ಡ್ಯಾಮ್ ನ ಅಪ್ರೂವ್ ಮಾಡ್ತೀರಾ, ಓಕೆ? ನೀವ್ ಇವಾಗ ಈ ಡ್ಯಾಮ್ ಅಪ್ರೂವ್ ಮಾಡಿದ್ರು ಒಂದು ಪ್ರಾಬ್ಲಮ್ ಇದೆ, ಡ್ಯಾಮ್ ಅಪ್ರೂವ್ ಮಾಡಿಲ್ಲ ಅಂದ್ರೂ ಒಂದು ಸಮಸ್ಯೆ ಇದೆ. ಈ ಟೈಮಲ್ಲಿ ಏನ್ ಮಾಡ್ತೀರಾ ನೋಡಿ? ಇವಾಗ ನೀವೇನಾದ್ರೂ ಈ ಡ್ಯಾಮ್ ನ ಅಪ್ರೂವ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ? ಅಲ್ಲಿರುವಂತ ಟ್ರೈಬಲ್ಸ್ ಅವರು ಡಿಸ್ಪ್ಲೇಸ್ ಆಗ್ಬೇಕಾಗುತ್ತೆ, ಅವರು ಸಾವಿರಾರು ವರ್ಷದಿಂದ ಆ ಕಾಡಲ್ಲಿದ್ದಾರೆ, ಅವರು ಕಲ್ಚರ್ ಏನಿದೆ ಅದು ಎಫೆಕ್ಟ್ ಆಗುತ್ತೆ, ಅವ್ರ ಹೆರಿಟೇಜ್ ಏನಿದೆ ಅದು ಎಫೆಕ್ಟ್ ಆಗುತ್ತೆ. ಎಲ್ಲರೂ ಬೇರೆ ಕಡೆ ಹೋದ್ರೆ ಅವ್ರು ಅದೇ ಕಡೆ ಇರಲ್ಲ, ಹಂಗೆ ಹೋಗಿ ಮೈಗ್ರೇಟ್ ಆಗಿ ಆ ಫುಲ್ ಕಲ್ಚರೇ ಹೋಗ್ಬಿಡುತ್ತೆ. ಅದೆಲ್ಲ ಒಂದ್ ಕಡೆ ಇದ್ರೆ, ನೀವೇನಾದ್ರೂ ಆ ಡ್ಯಾಮ್ಗೆ ಅಪ್ರೂವಲ್ ಕೊಟ್ಟಿಲ್ಲ ಅಂದ್ರೆ ಹತ್ರ ಇರೋ ವಿಲೇಜಸ್ಗೆ ಎನರ್ಜಿ ಸಿಗಲ್ಲ, ಹತ್ರ ಇರೋ ವಿಲೇಜಸ್ಗೆ ನೀರಾವರಿ ಯೋಜನೆ ಆಗಲ್ಲ, ರೈಟ್? ಸೊ ಇದೆಲ್ಲ ಪ್ರಾಬ್ಲಮ್ಸ್. ಸೊ ನೀವು ಏನೇ ಒಂದು ನಿರ್ಧಾರ ತಗೊಂಡ್ರು ಒಂದ್ ಕಡೆ ಅಲ್ಲ ಇನ್ನೊಂದ್ ಕಡೆ ಸಮಸ್ಯೆ ಇದ್ದೇ ಇರುತ್ತೆ, ಆದ್ರೂ ನಿರ್ಧಾರ ತಗೋಬೇಕು. ಅದೇ ಎಥಿಕಲ್ ಡೈಲಮಾ, ಅರ್ಥ ಆಯ್ತಲ್ವಾ? ಮೂರನೇದು ಕಾನೂನು ವರ್ಸಸ್ ಅನುಕಂಪ, ಓಕೆ? ಅಂದ್ರೆ ಆಬ್ಜೆಕ್ಟಿವಿಟಿ ವರ್ಸಸ್ ಕಂಪ್ಯಾಷನ್ ಅಂತಾನು ಹೇಳ್ಬೋದು, ಓಕೆ? ಅಂದ್ರೆ ವಸ್ತುನಿಷ್ಠತೆ ಅಂತ, ಆಬ್ಜೆಕ್ಟಿವಿಟಿ ವರ್ಸಸ್ ಅನುಕಂಪ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಕೇಳ್ಕೊಳ್ಳಿ. ಎಕ್ಸಾಂಪಲ್ ಒಂದು ತುಂಬಾ ವಯಸ್ಸಾಗಿರೋ ಒಂದು ಅಜ್ಜಿ, ಅವರು ಒಂದು ರೇಷನ್ ಅಂಗಡಿಗೆ ಬರ್ತಾರೆ. ಅದೇ ಟೈಮ್ಗೆ ನೀವೊಂದು IAS ಆಫೀಸರ್ ಆಗಿ ಅದೇ ರೇಷನ್ ಅಂಗಡಿಗೆ ನೀವು ಒಂದು ಇನ್ಸ್ಪೆಕ್ಷನ್ ಹೋಗಿರ್ತೀರಿ. ಆ ಟೈಮಲ್ಲಿ ನೀವು ಒಂದು ದೊಡ್ಡ ಅಧಿಕಾರಿ ಅಂತ ವಯಸ್ಸಾಗಿರುವಂತ ಅಜ್ಜಿ ಬಂದು, ನೋಡಿ ನನ್ನ ಹತ್ರ ರೇಷನ್ ಕಾರ್ಡ್ ಇಲ್ಲ, ಬಟ್ ನನ್ನ ಹತ್ರ ಆಧಾರ್ ಕಾರ್ಡ್ ಇದೆ, ಅದನ್ನ ಇಟ್ಕೊಂಡು ನಾನು ತುಂಬಾ ನನ್ನ ಪರಿಸ್ಥಿತಿ ಸರಿ ಇಲ್ಲ, ನನ್ಗೆ ಯಾವುದೇ ತರ ಇನ್ಕಮ್ ಇಲ್ಲ, ನಾನು BPL ಕ್ಯಾಟಗರಿಗೆ ಸೇರ್ತೀನಿ, ನನ್ಗೇನಾದ್ರೂ ಸಹಾಯ ಮಾಡಕ್ಕಾಗತ್ತಾ ಅಂತ ಅವ್ರು ಕೇಳ್ತಾರೆ. ಅವ್ರು ಸಹಾಯ ಮಾಡಕ್ಕಾಗತ್ತೆ ಅಂತ ಹೇಳಿದ ತಕ್ಷಣ, ಆಗತ್ತಾ ಅಂತ ಕೇಳಿದ ತಕ್ಷಣ ಅಲ್ಲಿರೋಂತ ರೇಷನ್ ತೆಗೆದು ನೀವು ಕೊಟ್ಬಿಡ್ಬಾರ್ದು, ಏನಕ್ಕಂದ್ರೆ ಅವ್ರ ಹತ್ರ ಕಾರ್ಡ್ ಇಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಅವಾಗ ನೀವೇನ್ ಮಾಡಿರ್ತೀರಾ? ಇಲ್ಲಿಗಲ್ ಆಕ್ಟ್ ಒಂದು ಮಾಡಿರ್ತೀರ, ಆ ಇಲ್ಲಿಗಲ್ ಆಕ್ಟ್ ಮಾಡಕ್ ಹೋಗ್ಬಾರ್ದು ನೀವು. ಬಟ್ ಅಟ್ ದ ಸೇಮ್ ಟೈಮ್ ನೀವ್ ಏನ್ ಮಾಡ್ಬೋದು? ಆ ಅಜ್ಜಿನ ಕರ್ಕೊಂಡು ಹೋಗಿ ಅವ್ರ ಆಧಾರ್ನ ಇಟ್ಕೊಂಡು, ಅಂದ್ರೆ ಆಧಾರ್ ಕಾರ್ಡ್ ನ ಇಟ್ಕೊಂಡು ಒಂದು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿಸಿ, ಅಲ್ಲೊಂದು ಚೀಟಿ ಕೊಡ್ತಾರಲ್ವಾ, ಅಕ್ನಾಲೆಜ್ಮೆಂಟ್ ಕೊಡ್ತಾರಲ್ವಾ, ದಟ್ ಅಪ್ಲೈ ಮಾಡಿದ್ದಾರೆ ಅಂತ, ಅಷ್ಟು ಸಾಕು. ಅದು ಸಪೋರ್ಟಿಂಗ್ ಡಾಕ್ಯುಮೆಂಟ್. ಆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ನ ಇಟ್ಕೊಂಡ್ ಬಂದು ಇವಾಗ ನೀವು ಈ ವಯಸ್ಸಾಗಿರೋ ಅಜ್ಜಿಗೆ ನೀವು ರೇಷನ್ ನ ಇಶ್ಯೂ ಮಾಡಬಹುದು, ಅದು ತಪ್ಪು ಆಗಲ್ಲ ಕಾನೂನು ಪ್ರಕಾರ. ಸೊ ಇಲ್ಲಿ ಏನ್ ಮಾಡಿದ್ರಿ? ಈ ಕಾನೂನು ಇರೋದೇ ಈ ಬಿಲೋ ಪಾವರ್ಟಿ ಲೈನ್ ಯಾರು ಇರ್ತಾರೋ ಅವ್ರಿಗೆ ರೇಷನ್ ಕೊಡ್ಬೇಕು ಅಂತ. ಅಲ್ಟಿಮೇಟ್ಲಿ ಅದೇ ಸರ್ವ್ ಆಗಿಲ್ಲ ಅಂದ್ರೆ ಆ ಕಾನೂನು ಇದ್ದೇನ್ ಪ್ರಯೋಜನ?
ಅಲ್ವಾ? ಸೊ ಈ ಒಂದು ಪರ್ಪಸ್ಗೆ ನಾವು ಏನ್ ಮಾಡಿದ್ವಿ, ವಿ ಜಸ್ಟ್ ಡಿಂಟ್ ಫಾಲೋ ದ ಲಾ ಇನ್ ಲೆಟರ್, ವಿ ಎನ್ಹಾನ್ಸ್ ದ ಸ್ಪಿರಿಟ್ ಆಫ್ ದ ಲಾ ಅಂಡ್ ಫಾಲೋಡ್ ದ ಲಾ. ಓಕೆ, ಸೊ ಎನ್ಹಾನ್ಸ್ಮೆಂಟ್ ಆಫ್ ದ ಸ್ಪಿರಿಟ್ ಆಫ್ ದ ಲಾ, ಇದು ಒಳ್ಳೆ ಕೀವರ್ಡ್. ನಿಮ್ ಆನ್ಸರ್ಸ್ ಅಲ್ಲಿ ಈ ತರ ವರ್ಡ್ಸ್ ಇರಲೇಬೇಕು, ರೈಟ್? ಎರಡನೇದು ಅಲೋವಿಂಗ್ ಪ್ಯಾಸೇಜ್ ಆಫ್ ಆಂಬ್ಯುಲೆನ್ಸ್ ಡಿಸ್ಪೈಟ್ PM's ಪ್ರೋಟೋಕಾಲ್ ಅಂಡ್ ಸೆಕ್ಯೂರಿಟಿ ಅಂತ. ಅಂದ್ರೆ ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಒಂದು IPS ಆಫೀಸರ್ ಆಗಿರ್ತೀರ. ಓಕೆ, ನೀವು ಇನ್ಚಾರ್ಜ್ ಆಗಿರ್ತೀರಾ PM ಸೆಕ್ಯೂರಿಟಿದು. ಒಂದು ರೋಡ್ ಅಲ್ಲಿ ಹಿಂಗ್ PM ಪ್ರೋಟೋಕಾಲ್ ಹಿಂಗ್ ಹೋಗುತ್ತೆ, ಹಿಂದ್ಗಡೆ ಕಾನ್ವಾಯ್ ಎಲ್ಲ ಹೋಗುತ್ತೆ. ಆ ಟೈಮಲ್ಲಿ ಇನ್ನೊಂದು 10 ನಿಮಿಷದಲ್ಲಿ PM ವೆಹಿಕಲ್ ಬರುತ್ತೆ ಅಂತ ನಿಮ್ಮ ಹತ್ರ ಕಂಪ್ಲೀಟ್ ನ್ಯೂಸ್ ಇರುತ್ತೆ. ನೀವು ಟ್ರಾಫಿಕ್ನೆಲ್ಲ ನಿಲ್ಸಿದೀರಾ, ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀರಾ. ಈ ಟೈಮಲ್ಲಿ ಹಿಂದ್ಗಡೆ ಒಂದು ಆಂಬ್ಯುಲೆನ್ಸ್ ಅಲ್ಲಿ ಯಾರೋ ಒಬ್ರು ಹಾರ್ಟ್ ಅಟ್ಯಾಕ್ ಅಥವಾ ಒಂದು ಪ್ರೆಗ್ನೆಂಟ್ ವುಮೆನ್ ಇದ್ದಾರೆ ಅಂತ ಅನ್ಕೊಳ್ಳಿ. ಆ ಟ್ರಾಫಿಕ್ ಅಲ್ಲಿ PM ಬರ್ತಾ ಇರಂತ ಅವ್ರನ್ನ ನಿಲ್ಸ್ತೀರಾ. ಅವಾಗ ನಿಮ್ ಕಂಪ್ಯಾಷನ್ ಏನಾಗುತ್ತೆ, ನಿಮ್ ಮಾನವೀಯತೆ ಏನಾಗುತ್ತೆ, ರೈಟ್? ಬಟ್ ಅಟ್ ದ ಸೇಮ್ ಟೈಮ್ ಅವ್ರನ್ನ ಮೂವ್ ಮಾಡಿಸಿದ್ರೆ ಏನಾಗುತ್ತೆ, ಇಲ್ಲಿ ಸೆಕ್ಯೂರಿಟಿ ಬ್ರೀಚ್ ಆಗುವಂತ ಒಂದು ಸಾಧ್ಯತೆ ಇದೆ. ಬರ್ತಿರೋರು ಯಾರು ನಾರ್ಮಲ್ ಕಾಂಜಿ ಪಿಂಜಿ ಪೊಲಿಟಿಷಿಯನ್ಸ್ ಅಲ್ಲ, ಪ್ರೈಮ್ ಮಿನಿಸ್ಟರ್, ರೈಟ್? ಸೊ ಆ ತರ ಇರುವಾಗ ಅವ್ರ ಸೆಕ್ಯೂರಿಟಿ ನೋಡ್ಕೊಳ್ಳೋ ಅಂತ ಅಟ್ಮೋಸ್ಟ್ ಜವಾಬ್ದಾರಿ ನಿಮ್ದಾಗಿದೆ. ಸೊ ಇವಾಗ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಓಕೆ, ಏನ್ ಮಾಡ್ತೀರಾ? ಒಂದು ಇಮಿಡಿಯೇಟ್ ಆಗಿ ಒಂದು ಸ್ಟ್ರೆಚರ್ ಕರೆಸಿ ಅಲ್ಲಿರೋ ಅಂತ ಪ್ರೆಗ್ನೆಂಟ್ ವುಮೆನ್ ಅಥವಾ ಹಾರ್ಟ್ ಅಟ್ಯಾಕ್ ಯಾರಿಗ ಆಗ್ತಿದ್ಯೋ ಇಮಿಡಿಯೇಟ್ ಆಗಿ ಅವ್ರ ಟ್ರಾಫಿಕ್ ನ ಈ ಕಡೆ ಬಂದು ನಿಮ್ ಪೊಲೀಸ್ ಜೀಪ್ ಅಲ್ಲಿ ಇವ್ರನ್ನ ಅಕಂಪನಿ ಮಾಡಿಸಿ ಆ ಕಡೆ ಕರ್ಕೊಂಡು ಹೋಗಿ ಆ ಕಡೆ ಒಂದು ಆಂಬ್ಯುಲೆನ್ಸ್ ಅರೇಂಜ್ ಮಾಡಿ ಆದ್ಮೇಲೆ ಫೈನಲ್ ಆಗಿ ಅವ್ರ ಹಾಸ್ಪಿಟಲ್ಗೆ ಸೇರಿಸುವಂತ ಒಂದು ಕರ್ತವ್ಯ ನೀವು ಮಾಡಬೇಕು. ಓಕೆ, ಈ ಕಡೆ ನೀವು ಸೆಕ್ಯೂರಿಟಿನೂ ಬಿಟ್ಕೊಟ್ಟಿಲ್ಲ, ಈ ಕಡೆ ಕಂಪ್ಯಾಷನ್ ತೋರಿಸಿದೀರಾ, ರೈಟ್? ಸೊ ದಿಸ್ ಇಸ್ ದ ಥರ್ಡ್ ಟೈಪ್. ನಾಲ್ಕನೇದು ಟ್ರಾನ್ಸ್ಪರೆನ್ಸಿ ವರ್ಸಸ್ ಅಡ್ಮಿನಿಸ್ಟ್ರೇಟಿವ್ ಸೀಕ್ರೆಸಿ. ಓಕೆ, ಅಂದ್ರೆ ಆಡಳಿತ ರಹಸ್ಯ. ಓಕೆ, ಇಲ್ಲಿ ಪಬ್ಲಿಕ್ ಅಕೌಂಟಬಿಲಿಟಿ ವರ್ಸಸ್ ಅಡ್ಮಿನಿಸ್ಟ್ರೇಟಿವ್ ಸೀಕ್ರೆಸಿ ಅಂತಾನು ನೀವು ಹೇಳ್ಬೋದು. ಇಲ್ಲೇನಂದ್ರೆ ಇವಾಗ ರಫೇಲ್ ಡೀಲ್ ಅಂತ ಒಂದು ನಡೀತು. ರಫೇಲ್ ಡೀಲ್ ಅಂದ್ರೆ ಅದೊಂದು ಫ್ರಾನ್ಸ್ ಇಂದ ತಗೊಂಡ್ಬಂದಿರೋ ಅಂತ ಒಂದು ಏರ್ ಕ್ರಾಫ್ಟ್. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಅಪೋಸಿಷನ್ ಲೀಡರ್ ಕೇಳಿದ್ರು. ಅವಾಗ ನಮ್ ರೂಲಿಂಗ್ ಪಾರ್ಟಿ ಏನ್ ಹೇಳ್ತು, ಇಲ್ಲ ರಫೇಲ್ ತುಂಬಾ ಸೆನ್ಸಿಟಿವ್ ಆಗಿರೋ ಅಂತ ಒಂದು ನ್ಯಾಷನಲ್ ಅಸೆಟ್, ಅದ್ರ ಬಗ್ಗೆ ಡೀಟೇಲ್ಸ್ ಪಬ್ಲಿಕ್ ಡೊಮೇನ್ ಅಲ್ಲಿ ಕೊಡಕ್ ಆಗಲ್ಲ. ಓಕೆ, ಅದು ನ್ಯಾಷನಲ್ ಸೆಕ್ಯೂರಿಟಿಗೆ ಥ್ರೆಟ್ ಆಗ್ಬಿಡುತ್ತೆ. ಪಾಕಿಸ್ತಾನ ಅವರು ಟಿವಿ ನೋಡ್ಕೊಂಡು ನಮ್ಮ ಹತ್ರ ಯಾವ ತರ ಫ್ಲೈಟ್ ಇದೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಂತ ಅವರು ರೂಲಿಂಗ್ ಪಾರ್ಟಿ ಅವ್ರು ಹೇಳ್ತಾರೆ. ಓಕೆ, ಸೊ ಈ ತರ ಇರುವಾಗ ಒಂದ್ ಕಡೆ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್, ಬಟ್ ಅಟ್ ದ ಸೇಮ್ ಟೈಮ್ ಅಡ್ಮಿನಿಸ್ಟ್ರೇಟಿವ್ ಸೀಕ್ರೆಸಿನೂ ತುಂಬಾ ಇಂಪಾರ್ಟೆಂಟ್. ನೀವು RTI ವರ್ಸಸ್ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ಅಂತಾನು ಒಂದು ಎಕ್ಸಾಂಪಲ್ ಕೊಡ್ಬೋದು. ಓಕೆ, ಅದೇ ತರ ಬಾಲಾಕೋಟ್ ಏರ್ ಸ್ಟ್ರೈಕ್ ನಿಜವಾಗ್ಲೇ ಹೇಗ್ ನಡೀತು, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇದೇ ತರ ನ್ಯಾಷನಲ್ ಸೆಕ್ಯೂರಿಟಿಗೆ ಸೇರುತ್ತೆ, ರೈಟ್? ನೆಕ್ಸ್ಟ್ ಕರ್ತವ್ಯ ವರ್ಸಸ್ ಮಾನವೀಯತೆ, ಅಂದ್ರೆ ಡ್ಯೂಟಿ ವರ್ಸಸ್ ಹ್ಯುಮ್ಯಾನಿಟಿ. ಇಲ್ಲಿ ಎಕ್ಸಾಂಪಲ್ ಬಂದು ಇಟ್ಸ್ ಕಾಲ್ಡ್ ಅಸ್ ಐಚ್ಮೆನ್ಸ್ ಡೈಲೆಮಾ ಅಂತ. ಈ ಐಚ್ಮೆನ್ಸ್ ಡೈಲೆಮಾ ಅಂದ್ರೆ ಏನು? ಓಕೆ, ಅಡಾಲ್ಫ್ ಐಚ್ಮೆನ್ ಅಂತ ಒಬ್ರು ಸೀನಿಯರ್ ಬ್ಯೂರೋಕ್ರಾಟ್ ಬಂದು ಅಡಾಲ್ಫ್ ಹಿಟ್ಲರ್ ಕೆಳಗಡೆ ಕೆಲಸ ಮಾಡ್ತಾರೆ. ಅಡಾಲ್ಫ್ ಹಿಟ್ಲರ್ ಕೆಳಗಡೆ ಒಂದು ಸೀನಿಯರ್ ಬ್ಯೂರೋಕ್ರಾಟ್ ಹೆಸರೇನು? ಅಡಾಲ್ಫ್ ಐಚ್ಮೆನ್. ಸೊ ಈ ಅಡಾಲ್ಫ್ ಐಚ್ಮೆನ್ ಅನ್ನೋರು ಹಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಕಿಲ್ಲಿಂಗ್ ನಾಟ್ ಥೌಸಂಡ್ಸ್ ಬಟ್ ಲಕ್ಷಾಂತರ ಜನನ ಗ್ಯಾಸ್ ಚೇಂಬರ್ಸ್ ಅಲ್ಲಿ ಹಾಕಿ, ಎಸ್ಪೆಷಲಿ ನಾಜಿ ಜ್ಯೂಸ್ ಯಾರು ಇರ್ತಾರೆ ಇಸ್ರೇಲ್ ಇಂದ, ಅವ್ರನ್ನ ಗ್ಯಾಸ್ ಚೇಂಬರ್ಗೆ ಹಾಕಿ ಟಾರ್ಚರ್ ಮಾಡಿ ಸಾಯಿಸಿದಂತ ವ್ಯಕ್ತಿ ಐಚ್ಮೆನ್ಸ್ ಡೈಲೆಮಾ. ಸೊ 1961 ಅನ್ಸುತ್ತೆ ಅವಾಗ ಈ ಕೇಸ್ ನಡೀತು. ಆ ಕೇಸಲ್ಲಿ ಏನ್ ಅವ್ರಿಗೆ ಕೇಳ್ತಾರೆ ಅಂದ್ರೆ, ಹೇಗ್ ಇಷ್ಟೊಂದು ಜನ ಸಾಯಿಸಿದ್ರಿ? ಓಕೆ, ಇದಕ್ಕೆ ನೀವೇ ಅಲ್ವಾ ಜವಾಬ್ದಾರಿ ಅಂತ ಕೇಳಿದಾಗ ಅವ್ರ ಸೈಡ್ ಅಲ್ಲಿ ಇರುವಂತ ಲಾಯರ್ ಏನ್ ಆರ್ಗ್ಯೂ ಮಾಡ್ತಾರೆ, ಇವ್ರ ಜವಾಬ್ದಾರಿ ಅಲ್ಲ, ಅಡಾಲ್ಫ್ ಹಿಟ್ಲರ್ ಇವ್ರಿಗೆ ಡಿಸಿಷನ್ ಕೊಟ್ಟಿದ್ದು, ಇವ್ರ ಏನ್ ಮಾಡಿದ್ರು ಬರೀ ಫಾಲೋ ಮಾಡಿದ್ರು ಅಷ್ಟೇ. ಅದಕ್ಕೆ ಇವ್ರಿಗೆ ಹೆಂಗ್ ಪನಿಷ್ಮೆಂಟ್ ಕೊಡ್ತೀರಾ? ಫಾಲೋ ಮಾಡ್ಬೇಕಾಗಿರೋದು ಇವ್ರ ಕರ್ತವ್ಯ. ಓಕೆ, ಇವ್ರ ಆರ್ಡರ್ಸ್ ಏನಿತ್ತು ಅದನ್ನ ಫಾಲೋ ಮಾಡಿದ್ರು, ಅದಕ್ಕೆ ಇವ್ರ ಪನಿಷ್ಮೆಂಟ್ ಕೊಡೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಒಂದು ಆರ್ಗ್ಯುಮೆಂಟ್ ನಡೀತು. ಫೈನಲ್ ಆಗಿ ಆ ಕೇಸಲ್ಲಿ ಇವ್ರಿಗೆ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಟ್ಟು ಅವ್ರನ್ನ ಸಾಯಿಸಬೇಕು ಅಂತಾನೆ ಡಿಸಿಷನ್ ಬಂದಿದ್ದು. ಬಟ್ ಈ ಒಂದು ಡೈಲೆಮಾ ತುಂಬಾ ದಿನ ನ್ಯೂಸ್ ಪೇಪರ್ ಅಲ್ಲಿ ಓಡ್ತಾ ಇತ್ತು. ಸೊ ಇದನ್ನ ಏನಂತ ಕರಿತೀವಿ? ಐಚ್ಮೆನ್ಸ್ ಡೈಲೆಮಾ ಅಂತ, ರೈಟ್? ಸೊ ಅಂದ್ರೆ ಹಿಟ್ಲರ್ ಆರ್ಡರ್ ವರ್ಸಸ್ ಹ್ಯುಮ್ಯಾನಿಟಿ. ಎರಡನೇದು, ಇವಾಗ ಒಂದು ಕ್ರೌಡ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ತುಂಬಾ ಜನ ಪ್ರೊಟೆಸ್ಟ್ ಮಾಡ್ತಾ ಇದಾರೆ, ಅವರು ಪಬ್ಲಿಕ್ ಪ್ರಾಪರ್ಟಿನ ಡಿಸ್ಟ್ರಾಯ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇವಾಗ ನೀವು ಪೊಲೀಸ್ ಆಗಿದ್ದೀರಾ, ಅಂದ್ರೆ ಒಂದು ಇನ್ಸ್ಪೆಕ್ಟರ್ ಆಗಿದ್ದೀರಾ ಅಂತ ಅನ್ಕೊಳ್ಳಿ. ಇವಾಗ ನೀವು ಆರ್ಡರ್ ಕೊಡ್ಬೇಕು ಲಾಠಿ ಚಾರ್ಜ್ ಅಂತ ಹೇಳಿದ್ರೆ
ಅಲ್ಲಿ ಎಷ್ಟೊಂದು ಜನ ಮಹಿಳೆಯರಿದ್ದಾರೆ, ಅಲ್ಲಿ ಎಷ್ಟೊಂದು ಜನ ಮಕ್ಕಳಿದ್ದಾರೆ. ಅವ್ರ ಮೇಲೂ ಈ ಲಾಠಿ ಬೀಸುವಂತ ಒಂದು ಸಾಧ್ಯತೆ ಪೂರ್ಣವಾಗಿದೆ. ಓಕೆ, ಈ ಟೈಮಲ್ಲಿ ನೀವು ಮಾನವೀಯತೆ ನೋಡ್ತೀರಾ ಅಥವಾ ಪಬ್ಲಿಕ್ ಪ್ರಾಪರ್ಟಿನ ಪ್ರೊಟೆಕ್ಟ್ ಮಾಡಬೇಕು ಅಂತ ನೋಡ್ತೀರಾ? ಓಕೆ, ಇದನ್ನೇ ನಾವು ಹೇಳ್ತಿರೋದು. ಯಾವ ಕಡೆ ನಾವು ಡಿಸಿಷನ್ ಮಾಡಿದ್ರು ಎಲ್ಲೋ ಒಂದ್ ಸ್ವಲ್ಪ ತಪ್ಪಾಗಿರ್ತೀವಿ, ಆದ್ರೂ ಆ ಡಿಸಿಷನ್ ಮಾಡ್ಬೇಕು. ರೈಟ್. ನೆಕ್ಸ್ಟ್, ಸುಪೀರಿಯರ್ ಆರ್ಡರ್ ವರ್ಸಸ್ ಕಾಂಡಕ್ಟ್ ರೂಲ್ಸ್, ಡ್ಯೂಟಿ, ಕಾನ್ಶಿಯನ್ಸ್, ಎಥಿಕ್ಸ್. ಅಂದ್ರೆ ನಮ್ ಸುಪೀರಿಯರ್ ಕೊಡುವಂತ ಆರ್ಡರ್ ನಮ್ ಎಥಿಕ್ಸ್ ಕಾನ್ಶಿಯನ್ಸ್ಗೆಲ್ಲ ವಿರುದ್ಧವಾಗಿದ್ರೆ ಯಾವ ತರ ಡಿಸಿಷನ್ ಮಾಡಬೇಕು ಅಂತ. ಇವಾಗ ಏನಾದ್ರು ಆರ್ಬಿಟ್ರರಿ ಆರ್ಡರ್ ಕೊಟ್ರೆ, ಆರ್ಬಿಟ್ರರಿ ಆರ್ಡರ್ ಅಂದ್ರೆ ಫೋನ್ ಮಾಡ್ಬಿಟ್ಟು ಇವ್ರನ್ನ ಬಿಟ್ಬಿಡಿ, FIR ಲಾಂಚ್ ಮಾಡಬೇಡಿ, ಓಕೆ, ಇನ್ವೆಸ್ಟಿಗೇಷನ್ ಒಂದ್ ಸ್ವಲ್ಪ ಸ್ಲೋ ಆಗಿ ನಡೆಸಿ, ಅಥವಾ ಇನ್ವೆಸ್ಟಿಗೇಷನ್ ಮಾಡಬೇಡಿ ಅಂತೆಲ್ಲ ಹೇಳಿದ್ರೆ ಅದು ಎಥಿಕ್ಸ್ ಮತ್ತೆ ಕಾಂಡಕ್ಟ್ ರೂಲ್ಸ್ಗೆ ಏನಾಗಿದೆ, ಅಗೇನ್ಸ್ಟ್ ಆಗಿದೆ. ಸೊ ಅವಾಗ ಎಥಿಕಲ್ ಡೈಲಮಾ ನಮ್ಮೊಳಗಡೆ ಬರುತ್ತೆ. ಒಂದು, ನಾನು ಅವ್ರು ಹೇಳಿದ್ದನ್ನ ಇಂಪ್ಲಿಮೆಂಟ್ ಮಾಡಲ್ಲ, ಅಂದ್ರೆ ಅವ್ರು ಹೇಳಿದ್ದನ್ನ ಕೇಳಲ್ಲ, ಏನ್ ಕರೆಕ್ಟೋ ಅದೇ ಮಾಡ್ತೀನಿ. ಇನ್ನೊಂದು, ಅವ್ರು ಹೇಳಿದ್ದನ್ನ ಕೇಳಬೇಕು, ಇಲ್ಲ ಅಂದ್ರೆ ನನ್ಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ, ಎಲ್ಲೋ ಒಂದು ವೇಸ್ಟ್ ಡಿಪಾರ್ಟ್ಮೆಂಟ್ ತೆಗೆದು ಹಾಕ್ಬಿಡ್ತಾರೆ. ಓಕೆ, ಬಟ್ ಅಕಸ್ಮಾತ್ ನಾನೇನಾದ್ರೂ ಅವ್ರು ಹೇಳಿದ್ದನ್ನ ನಾನೇನಾದ್ರೂ ಕೇಳಲಿಲ್ಲ ಅಂದ್ರೆ ನನ್ಗೆ ಏನಾಗುತ್ತೆ, ತುಂಬಾ ಹಾರ್ಡ್ಶಿಪ್ ಆಗುತ್ತೆ. ಓಕೆ, ನಾನು ಇನ್ಸಬಾರ್ಡಿನೇಷನ್ ಅಂತ ನನಗೆ ಬ್ಲ್ಯಾಕ್ ಮಾರ್ಕ್ ಬರುತ್ತೆ, ಅಂದ್ರೆ ಹೇಳಿದ ಮಾತು ಕೇಳಲ್ಲ ಅಂತ. ಬಟ್ ಅಕಸ್ಮಾತ್ ಏನಾದ್ರೂ ನಾನು ಕೇಳಿದ್ರೆ, ಅವ್ರು ಹೇಳಿರೋಂತ ಮಾತು ಏನಾದ್ರೂ ಕೇಳಿದ್ರೆ, ಅವಾಗ ರೂಲ್ ಆಫ್ ಲಾನ ನಾನು ಅಂಡರ್ಮೈನ್ ಮಾಡಿದ ತರ ಇರುತ್ತೆ, ಅಂದ್ರೆ ತಪ್ಪು ಮಾಡಿದ ತರ ಇರುತ್ತೆ. ನೆಕ್ಸ್ಟ್, ಪಬ್ಲಿಕ್ ಇಂಟ್ರೆಸ್ಟ್ ಪ್ರಕಾರ ನನ್ನ ಕರ್ತವ್ಯನ ಮಾಡಿರಲ್ಲ, ಒಂದು ಮಾನಸಿಕ ಗೊಂದಲ ಒಂದಿರುತ್ತೆ, ಮಾರಲ್ ಗಿಲ್ಟ್ ಒಂದಿರುತ್ತೆ. ರೈಟ್. ಸೊ ಏನೇನು ನನ್ಗೆ ಆಪ್ಷನ್ಸು? ಒಂದು, ಡೈರೆಕ್ಟ್ ಆಗಿ ನನ್ಗೆ ಕೆಲ್ಸಾನು ಬೇಡ, ನೀನು ಬೇಡ, ನಿನ್ ಆರ್ಡರು ಬೇಡ ಅಂತ ರಿಸೈನ್ ಮಾಡೋದು, ಅದು ಮೊದಲನೇ ಆಪ್ಷನ್. ಎರಡನೇದು, ಏನೇ ಇದ್ರು ರೈಟಿಂಗ್ ಅಲ್ಲಿ ಕೊಡಿ ಸರ್, ಆಮೇಲೆ ನಾನು ಕೇಳ್ತೀನಿ ಅಂತ ಹೇಳೋದು. ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದನ್ನೇ ಹೇಳಿದೆ, ಏನಾದ್ರೂ ಆರ್ಡರ್ ಬಂದ್ರೆ ರೈಟಿಂಗ್ ಅಲ್ಲಿ ತಗೊಳ್ಳಿ ಅಂತ. ಮೂರನೇದು, ಗಿವ್ ಯುವರ್ ಡಿಸೆಂಟ್ ವ್ಯೂ, ಅಂದ್ರೆ ಇದು ತಪ್ಪು ಅಂತ ನನ್ಗೆ ಅನ್ಸ್ತಾ ಇದೆ, ಆದ್ರೂ ನೀವು ಮಾಡಿ ಅಂತ ಹೇಳಿದ್ರೆ ನಾನು ಮಾಡ್ತೀನಿ. ಅರ್ಥ ಆಯ್ತಲ್ವಾ? ಇದು ತಪ್ಪು ಅಂತ ಅನ್ಸ್ತಿದೆ, ಬಟ್ ಆದ್ರೂ ನೀವು ಮಾಡಿ ಅಂತ ಏನಾದ್ರೂ ಹೇಳಿದ್ರೆ ನಾನು ಮಾಡ್ತೀನಿ ಸರ್, ಅದು ಇನ್ನೊಂದು ಆಪ್ಷನ್. ನೆಕ್ಸ್ಟ್, ನಾನು ಕಾನೂನು ಪ್ರಕಾರ ಏನಿದೆಯೋ ಅದ್ರ ಪ್ರಕಾರನೇ ಮಾಡೋದು. ನೀವೇನಾದ್ರೂ ತಪ್ಪಾಗಿ ಹೇಳಿದ್ರೆ ಆ ಒಂದು ಆರ್ಡರ್ನ ನಾನು ಫಾಲೋನೇ ಮಾಡಲ್ಲ, ಅದು ಇನ್ನೊಂದು ಆಪ್ಷನ್. ನೆಕ್ಸ್ಟ್, ನೋಡಿ, ನಿಮ್ಗೆ ಮಾಡ್ಬೇಕು ಅಂದ್ರೆ ನೀವು ಮಾಡಿಸಿ, ಬಟ್ ನಾನು ಈ ಪೊಸಿಷನ್ ಇಂದ ಒಂದ್ ಸ್ವಲ್ಪ ಹಿಂದೆ ಹೋಗ್ತೀನಿ. ಇದನ್ನ ಏನಂತ ಕರಿತೀವಿ? ರೆಕ್ಯೂಸಲ್ ಅಂತ ಕರಿತೀವಿ. RECUSE, ರೆಕ್ಯೂಸಲ್. ಓಕೆ, ರೆಕ್ಯೂಸಲ್ ಟು ಇಂಪ್ಲಿಮೆಂಟ್. ನಿಂಗೆ ಮಾಡಬೇಕು ಅಂದ್ರೆ ನೀವು ಮಾಡ್ಕೊಳ್ಳಿ ಸರ್, ನನಗೆ ಬೇಕಾದ್ರೆ ಟ್ರಾನ್ಸ್ಫರ್ ಕೊಡಿಸ್ಬಿಡಿ, ನಾನು ಬೇರೆ ಕಡೆ ಹೋಗ್ತೀನಿ, ನೀವು ಮಾಡ್ಕೊಳ್ಳಿ, ಅದು ಇನ್ನೊಂದು ಆಪ್ಷನ್. ಸೊ ಇದೆಲ್ಲ ಬೇರೆ ಬೇರೆ ಆಪ್ಷನ್ಸ್ ನಿಮ್ಮ ಹತ್ರ ಇರೋದು ಈ ಒಂದು ಎಥಿಕಲ್ ಡೈಲಮಾ ನ ಸಾಲ್ವ್ ಮಾಡಕ್ಕೆ. ನೆಕ್ಸ್ಟ್ ಏನು? ಕರಪ್ಷನ್, ಭ್ರಷ್ಟಾಚಾರ. ಓಕೆ, ಇಲ್ಲಿ ನಿಮ್ಮ ಹತ್ರ ಇರೋ ಎಥಿಕಲ್ ಡೈಲಮಾಸ್ ಏನು? ಒಂದು, ವಿಸಲ್ ನ ಬ್ಲೋ ಮಾಡೋದು. ವಿಸಲ್ ಬ್ಲೋ ಮಾಡೋದಂದ್ರೆ ವಿಸಲ್ ಹೊಡೆಯೋದಲ್ಲ. ವಿಸಲ್ ಬ್ಲೋ ಮಾಡೋದಂದ್ರೆ ನಿಮ್ಮೊಂದು ಸಂಸ್ಥೆಯಲ್ಲಿ ಓಕೆ ಏನಾದ್ರೂ ತಪ್ಪು ನಡೀತಾ ಇದ್ರೆ ನೀವು ಆ ಸಂಸ್ಥೆಯಿಂದ ಅಲ್ಲಿ ಹೋಗ್ಬಿಟ್ಟು ಆ ರಿಕ್ವೈರ್ಡ್ ಅಧಿಕಾರಿಗೆ ನೀವು ಹೇಳೋ ಅಂತದ್ದು ಬ್ಲೋಯಿಂಗ್ ದ ವಿಸಲ್ ಅಂತ ಕರಿತೀವಿ. ನೆಕ್ಸ್ಟ್, ಮೀಡಿಯಾಗೆ ಲೀಕ್ ಮಾಡೋದು. ಇನ್ನೊಂದು, ನನ್ಗೇನಪ್ಪ ಬಂತು ಅಂತ ಸುಮ್ಮನೆ ಇರೋದು. ಓಕೆ, ನೆಕ್ಸ್ಟ್, ಪರ್ಸನಲ್ ಇಂಟ್ರೆಸ್ಟ್ ವರ್ಸಸ್ ಡ್ಯೂಟಿ. ಓಕೆ, ಪರ್ಸನಲ್ ಇಂಟ್ರೆಸ್ಟ್ ವರ್ಸಸ್ ಡ್ಯೂಟಿ ಅಂದ್ರೆ, ಸೊ ಇಲ್ಲಿ ನಮ್ಮ ವೈಯಕ್ತಿಕವಾಗಿ ನಮ್ಗೇನೋ ಒಂದು ಇಂಟ್ರೆಸ್ಟ್ ಇರುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ನಮ್ಗೊಂದು ಕರ್ತವ್ಯ ಇರುತ್ತೆ. ಯಾವ್ದು ಫಾಲೋ ಮಾಡೋದು? ಲೈಕ್ ಫಾರ್ ಎಕ್ಸಾಂಪಲ್, ಆರ್ಮಿ ಆಫೀಸರ್. ನಾನೊಂದು ಆರ್ಮಿ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಎಲ್ಲೋ ಒಂದು ಕ್ರಿಟಿಕಲ್ ಪೊಸಿಷನ್, ಕಾಶ್ಮೀರಲ್ಲಿ ಇದ್ದೀನಿ, ಲಡಾಖ್ ಅಲ್ಲಿ ಇದ್ದೀನಿ, ಪಾಕಿಸ್ತಾನ್ ಬಾರ್ಡರ್ ಅಲ್ಲಿ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ. ಈ ಟೈಮಲ್ಲಿ ನನ್ಗೊಂದು ಲೆಟರ್ ಬರುತ್ತೆ. ಆ ಲೆಟರ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ನಮ್ಮ ತಾಯಿಗೆ ತುಂಬಾ ಸೀರಿಯಸ್ ಆಗಿದೆ, ಮೆಡಿಕಲ್ ಕಂಡೀಷನ್ ಇದೆ, ಓಕೆ, ಅವರು ಡೆತ್ ಬೆಡ್ ಅಲ್ಲಿ ಇದ್ದಾರೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಆ ಒಂದು ಟೈಮಲ್ಲಿ ನಾನು ನನಗೆ ವಾಪಸ್ ಹೋಗ್ಬೇಕು ಅಂತ ತುಂಬಾ ಒಂದು ಇದಿರುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ದೇಶಕ್ಕೆ ಮಾಡ್ಬೇಕಾಗಿರೋ ಒಂದು ಕರ್ತವ್ಯನೂ ಈ ಕಡೆ ಒಂದು ಡೈಲಮಾ ಇರುತ್ತೆ ಅಲ್ವಾ? ಸೊ ನೋಡಿ, ಒಂದು ಆರ್ಮಿ ಆಫೀಸರ್ಗೆ ಯಾವ ತರ ಸಿಚುವೇಶನ್ಸ್ ಬರ್ಬೋದು ಅಂತ. ಸೊ ಇಲ್ಲಿ ಪರ್ಸನಲ್ ಇಂಟ್ರೆಸ್ಟ್ ವರ್ಸಸ್ ಡ್ಯೂಟಿ ಇದೊಂದು ಎಕ್ಸಾಂಪಲ್ ಆಗ್ಬೋದು. ನೆಕ್ಸ್ಟ್, ಪರ್ಸನಲ್ ವ್ಯಾಲ್ಯೂಸ್ ವರ್ಸಸ್ ಪ್ರೊಫೆಷನಲ್ ವ್ಯಾಲ್ಯೂಸ್. ಅಂದ್ರೆ ಏನು? ಇವಾಗ ಡಾಕ್ಟರ್ ಬಂದು ಅಬಾರ್ಷನ್ಗೆ ಅಗೇನ್ಸ್ಟ್ ಆಗಿದ್ದಾರೆ, ಬಟ್ ಒಂದು ಕೇಸ್, ಇವಾಗ ಸವಿತಾ ಹಾಲಪ್ಪನವರ ಕೇಸೇ ತಗೊಳ್ಳಿ, ಆ ಒಂದು ಕೇಸಲ್ಲಿ ರಿಕ್ವೈರ್ಮೆಂಟ್ ಇದ್ರೆ ಅವಾಗ ಮಾಡ್ಲೇಬೇಕಾಗಿರುವಂತ ಒಂದು ಪರಿಸ್ಥಿತಿ ಬರುತ್ತೆ. ರೈಟ್. ಸೊ ಪರ್ಸನಲ್ ವ್ಯಾಲ್ಯೂಸೇ ಬೇರೆ ಹೇಳ್ತಾ ಇದೆ, ಪ್ರೊಫೆಷನಲ್ ವ್ಯಾಲ್ಯೂಸೇ ಬೇರೆ ಹೇಳ್ತಾ ಇದೆ.
ನೆಕ್ಸ್ಟ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಓಕೆ, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಇವಾಗ ನಾನು ಒಂದು IAS ಆಫೀಸರ್ ಆಗಿದ್ದೀನಿ, ನಾನು ಒಂದು ಡಿಪಾರ್ಟ್ಮೆಂಟ್ ನ ಲೀಡ್ ಮಾಡ್ತಾ ಇದ್ದೀನಿ. ಅಲ್ಲಿರುವಂತ ಪ್ರತಿಯೊಂದು ಸೀಕ್ರೆಟು ನನಗೆ ಗೊತ್ತು. ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಂದು IRS ಆಫೀಸರ್ ಅಂತ ಅನ್ಕೊಳ್ಳಿ. IRS ಆಫೀಸರ್ ಆಗಿ ನಾನು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕೆಲಸ ಮಾಡಿದ್ದೀನಿ. ನಾನು ರಿಟೈರ್ ಆಗಿದ ತಕ್ಷಣ ನಾನು ಒಂದು ದೊಡ್ಡ ಅರ್ನ್ಸ್ಟ್ ಅಂಡ್ ಯಂಗೋ ಅಥವಾ ಆ ತರ ಒಂದು ಗೋಲ್ಡ್ ಮ್ಯಾನ್ ಸ್ಯಾಕ್ಸ್ ತರ ಒಂದು ಕಂಪನಿಗೆ ಹೋಗಿ ಸೇರಿ ದೊಡ್ಡ ಪೊಸಿಷನ್, ದೊಡ್ಡ ಆಫರ್ ಕೊಡ್ತಾರೆ, ಕ್ರೋರ್ಸ್ ಟುಗೆದರ್ ಕೊಡ್ತಾರೆ ಅಂತ ಹೋಗಿ ಸೇರ್ಕೊಂಡು ಗೌರ್ಮೆಂಟ್ ಅಲ್ಲಿ ಇರುವಂತ ರಹಸ್ಯ ಎಲ್ಲ ನಾನು ಹೇಳಕ್ ರೆಡಿ ಆಗಿದ್ರೆ ನಾನು ಒಂದು ಯಾವ ತರ ಒಂದು ಮನುಷ್ಯ ನಾನು. ಓಕೆ, ಅಂದ್ರೆ ಪ್ರಿವಿಲೇಜ್ಡ್ ಇನ್ಫಾರ್ಮೇಶನ್ ನಾನು ಶೇರ್ ಮಾಡಕ್ ರೆಡಿ ಆಗಿದ್ದೀನಿ, ರೈಟ್? ಸೊ ನನ್ ಇರುವಂತ ಪೊಸಿಷನ್ ಅಲ್ಲಿ ಇದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ತಿದೆ ಅಂದ್ರೆ ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ರೈಟ್? ನೆಕ್ಸ್ಟ್ ಕಾನ್ಫ್ಲಿಕ್ಟ್ ಆಫ್ ಡ್ಯೂಟೀಸ್ ಅಂದ್ರೆ ಈ ಕಡೆನೂ ಒಂದು ಕರ್ತವ್ಯ ಮಾಡಬೇಕು, ಈ ಕಡೆನೂ ಒಂದು ಕರ್ತವ್ಯ ಮಾಡಬೇಕು. ಯಾವ ಕರ್ತವ್ಯ ಮಾಡೋದು, ರೈಟ್? ಸೊ ಇಲ್ಲಿ ಎಷ್ಟೊಂದು ಮಲ್ಟಿಪಲ್ ಡ್ಯೂಟೀಸ್ ಇರುತ್ತೆ. ಓಕೆ, ಒಂದು ಇನ್ನೊಂದನ್ನ ಅಫೆಕ್ಟ್ ಮಾಡುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ MP ಲ್ಯಾಡ್ಸ್ ಅಂತ ಇದೆ. ಓಕೆ, ಸೊ MP ಲ್ಯಾಡ್ಸ್ ನಿಮ್ಗೆ ಎಲ್ಲರಿಗೂ ಕೇಳಿರ್ತೀರಾ. ಓಕೆ, ಸೊ ಈ MP ಲ್ಯಾಡ್ಸ್ ಅನ್ನೋದು ಒಂದು MP ಕೆಲವೊಂದು ವಿಲೇಜಸ್ ನ ಚೂಸ್ ಮಾಡಿ ಅದನ್ನ ಡಿಸ್ಟ್ರಿಕ್ಟ್ ಅಥಾರಿಟೀಸ್ ಮೂಲವಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅದನ್ನ ಮಾಡೆಲ್ ವಿಲೇಜ್ ಮಾಡುವಂಥದ್ದು. ಸೊ ಇಲ್ಲಿ ಸೊ ದೇರ್ ಇಸ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ ವರ್ಕ್. ಅಂದ್ರೆ MP ಆಗಿ ನನ್ನ ಕೆಲಸ ಏನು, ಕಾನೂನು ಮಾಡೋದು. ಬಟ್ ನಾನು ಮಾಡ್ತಿರೋ ಕೆಲಸ ಏನು, ಎಕ್ಸಿಕ್ಯೂಟಿವ್ ವರ್ಕ್. ಇದು ಎಲ್ಲರಿಗೂ ಸರಿ, ರೈಟ್? ಸೊ ದೇರ್ ಇಸ್ ಕಾನ್ಫ್ಲಿಕ್ಟ್ ಆಫ್ ಡ್ಯೂಟೀಸ್, ರೈಟ್? ನೆಕ್ಸ್ಟ್ ಈ ಒಂದು ಹೆಡ್ಡಿಂಗ್ ಆಯ್ತು. ಈ ಎಥಿಕಲ್ ಡೈಲಮಾಸ್ ವಿಚ್ ಆರ್ ಫೇಸ್ಡ್ ಬೈ ಸಿವಿಲ್ ಸರ್ವೆಂಟ್ಸ್ ತುಂಬಾ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಕೇಸ್ ಸ್ಟಡಿ ಬಂದಿದ ತಕ್ಷಣ ಫಸ್ಟ್ ಹೆಡ್ಡಿಂಗ್ ಯೂಶಲಿ ವಾಟ್ ಆರ್ ದ ಎಥಿಕಲ್ ಡೈಲಮಾಸ್ ಅಂತ ಕೇಳ್ತಾರೆ. ಇಲ್ಲಿ ಕೊಟ್ಟಿರುವಂತ ಹೆಡ್ಡಿಂಗ್ಸ್ ನೀವು ಬೈ ಹಾರ್ಟ್ ಮಾಡಿ ಸುಮ್ಮನೆ ಅಲ್ಲಿ ಹೋಗಿ ಡ್ರಾಪ್ ಮಾಡಿ. ಮೋಸ್ಟ್ ಆಫ್ ದೆಮ್ ಕರೆಕ್ಟ್ ಆಗೇ ಇರುತ್ತೆ, ಬಟ್ ನಿಮ್ಗೆ ಒಂಚೂರು ವಿಸ್ಡಮ್ ಇದ್ರೆ ಕರೆಕ್ಟ್ ಆಗಿರೋ ಹೆಡ್ಡಿಂಗ್ಸ್ ಕರೆಕ್ಟ್ ಜಾಗದಲ್ಲಿ ಡ್ರಾಪ್ ಮಾಡ್ತೀರಾ ಅಂಡ್ ದಟ್ ವಿಲ್ ಮೇಕ್ ಆಲ್ ದ ಡಿಫರೆನ್ಸ್, ರೈಟ್? ನೆಕ್ಸ್ಟ್ ರೀಸನ್ಸ್ ಫಾರ್ ಎಥಿಕಲ್ ಡೈಲಮಾ. ಓಕೆ, ರೀಸನ್ಸ್ ಫಾರ್ ಎಥಿಕಲ್ ಡೈಲಮಾ. ಸೊ ಏನಪ್ಪ ಇದು ರೀಸನ್ಸ್ ಫಾರ್ ಎಥಿಕಲ್ ಡೈಲಮಾ? ಒಂದು ಎಥಿಕಲ್ ಡೈಲಮಾ ಬರಕ್ಕೆ ಏನ್ ಕಾರಣ? ಓಕೆ, ಒಂದು ಲಾಸು ಮತ್ತೆ ರೂಲ್ಸು ಎಲ್ಲಾನು ತುಂಬಾ ಹಳೇದು ಮತ್ತೆ ಸಿಕ್ಕಾಪಟ್ಟೆ ರೂಲ್ಸು ಲಾಸ್ ಇರ್ತಾರೆ. ಇನ್ಫ್ಯಾಕ್ಟ್ ನೆಪೋಲಿಯನ್ ಬೊನಪಾರ್ಟೆ ಏನ್ ಹೇಳ್ತಾರೆ, ಲಾಸು ಒಂದು ದೇಶದ ಲಾ ಬುಕ್ ಇಟ್ ಶುಡ್ ಬಿ ಆಸ್ ಸಸಿಂಕ್ಟ್ ಅಂಡ್ ಸ್ಮಾಲ್ ದಟ್ ಇಟ್ ಶುಡ್ ಫಿಟ್ ಇನ್ ಟು ಮೈ ಕೋಟ್ ಪಾಕೆಟ್ ಅಂತ ಹೇಳ್ತಾರೆ. ಬಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ದ ಲಾರ್ಜೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ. ಆ ತರ ಲಾರ್ಜೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್. ಆ ತರ ಇರುವಾಗ ಆಬ್ವಿಯಸ್ಲಿ ಎಷ್ಟೊಂದು ಸೆಕ್ಷನ್ಸ್, ಎಷ್ಟೊಂದು ಲಾಸ್, ಎಲ್ಲ ಹಳೆ ಲಾಸ್, ಹೊಸ ಲಾಸ್ ಎಲ್ಲ ಕಂಬೈನ್ ಮಾಡಿ ತುಂಬಾ ಕಂಬರ್ಸನ್ ಆಗುತ್ತೆ. ಆ ತರ ಇರುವಾಗ ಎಥಿಕಲ್ ಡೈಲಮಾಸು ಜಾಸ್ತಿ ಅಲ್ವಾ? ಇದನ್ನ ಫಾಲೋ ಮಾಡ್ಬೇಕಾ, ಅದನ್ನ ಫಾಲೋ ಮಾಡ್ಬೇಕಾ ಅಂತ. ನೆಕ್ಸ್ಟ್ ನೋ ಕಾಂಡಕ್ಟ್ ರೂಲ್ಸ್ ಆರ್ ವೆರಿ ಆಂಬಿಗ್ಯುವಸ್. ಓಕೆ, ಕಾಂಡಕ್ಟ್ ರೂಲ್ಸ್ ಆರ್ ವೆರಿ ಆಂಬಿಗ್ಯುವಸ್ ಅಂದ್ರೆ ಲೈಕ್ ಈ ರೂಲ್ಸ್ ಇದು ಮಾಡಿ ಅಂತ ಹೇಳ್ತಾರೆ, ಬಟ್ ಅಟ್ ದ ಸೇಮ್ ಟೈಮ್ ಇದು ಮಾಡಬೇಡ ಅಂತ ಹೇಳಲ್ಲ. ಸೊ ಅಟ್ ದ ಸೇಮ್ ಟೈಮ್ ಇದು ಮಾಡ್ಬೇಕಾ ಮಾಡಲ್ವಾ ಅಂತ ಒಂದು ಗೊಂದಲ ಇದೆ, ರೈಟ್? ಸೊ ಏನನ್ನು ಫಾಲೋ ಮಾಡೋದು? ಸೊ ಯಾವುದು ಒಂದು ಕ್ಲಿಯರ್ ಡಿಲಿನಿಯೇಷನ್ ಇಲ್ಲ. ಒಂದು ಸಿವಿಲ್ ಸರ್ವೆಂಟ್ ಇದು ಮಾಡಬೇಕು, ಇದು ಮಾಡಬಾರ್ದು ಅಂತ ಎಷ್ಟೊಂದು ಅವ್ರ ಡಿಸ್ಕ್ರಿಷನ್ ಮೇಲೆ ಬಿಟ್ಬಿಟ್ಟಿದ್ದಾರೆ. ಅಂಡ್ ಆ ಡಿಸ್ಕ್ರಿಷನ್ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ತರ ನಮ್ಗೆ ಮಾಡಿ ಅಂತ ಹೇಳುತ್ತೆ, ರೈಟ್? ನೆಕ್ಸ್ಟ್ ಲ್ಯಾಕ್ ಆಫ್ ಕಲ್ಚರ್ ಅಂಡ್ ಡಿಫ್ರೆನ್ಸಿಯೇಷನ್ ಇನ್ ಬಾನಫೈಡ್ ಎರರ್ಸ್ ಅಂಡ್ ಮ್ಯಾಲಿಫೈಡ್ ಎರರ್ಸ್ ಅಂತ ಕರಿತೀವಿ. ಅಂದ್ರೆ ಎಷ್ಟೊಂದ್ ಸರಿ ನಮ್ಗೆ ಡಿಫ್ರೆನ್ಶಿಯೇಟ್ ಮಾಡಕ್ಕಾಗಲ್ಲ. ಇವರು ಎರರ್ಸ್ ಏನೋ ಮಾಡಿದ್ದಾರೆ, ಬಟ್ ಕೆಟ್ಟ ಉದ್ದೇಶದಿಂದ ಮಾಡಿದಾರಾ ಅಥವಾ ಒಳ್ಳೆ ಉದ್ದೇಶದಿಂದ ಮಾಡಿದಾರಾ ಅಂತ. ಓಕೆ, ಈ ಕೆಟ್ಟ ಉದ್ದೇಶದಿಂದ ಮಾಡಿರುವಂತ ಎರರ್ಸ್ ನ ನಾವೇನಂತೀವಿ, ಮೆನ್ಸ್ರಿಯಾ ಅಂತ ಹೇಳ್ತೀವಿ, ಅಥವಾ ಮ್ಯಾಲಿಫೈಡ್ ಎರರ್ಸ್ ಅಂತಾನು ಹೇಳ್ಬೋದು. ಮೆನ್ಸ್ರಿಯಾ ಅಂದ್ರೆ ಕೆಟ್ಟ ಉದ್ದೇಶ, ನನ್ಗೆ ಇವ್ರು ಇದ್ ಮಾಡಿದ್ರೆ ಇವ್ರಿಗೆ ಕೆಟ್ಟದಾಗತ್ತೆ ಅಂತ ಗೊತ್ತು, ಆದ್ರೂ ಮಾಡಿದೀನಿ, ಅದನ್ನ ಮೆನ್ಸ್ರಿಯಾ ಅಂತ ಕರಿತೀವಿ, ರೈಟ್? ನೆಕ್ಸ್ಟ್ ನೋ ಪ್ರೊಟೆಕ್ಷನ್ ಟು ಆನೆಸ್ಟ್ ಸಿವಿಲ್ ಸರ್ವೆಂಟ್ಸ್ ಅಗೇನ್ಸ್ಟ್ ಹ್ಯುಮ್ಯಾನಿಟಿ. ಓಕೆ, ನೋ ಪ್ರೊಟೆಕ್ಷನ್ ಟು ಆನೆಸ್ಟ್ ಸಿವಿಲ್ ಸರ್ವೆಂಟ್ಸ್ ಅಗೇನ್ಸ್ಟ್ ಹ್ಯುಮ್ಯಾನಿಟಿ ಅಂದ್ರೆ ಲೈಕ್ ವಿಚ್ ಎನಿ ಒಂದು ಆನೆಸ್ಟ್ ಸಿವಿಲ್ ಸರ್ವೆಂಟ್ಸ್ಗೆ ಯಾವುದೇ ಒಂಥರ ಪ್ರೊಟೆಕ್ಷನ್ ಇರಲ್ಲ, ರೈಟ್? ನೆಕ್ಸ್ಟ್ ಒಂದು ನೆಕ್ಸಸ್, ಕರಪ್ಷನ್ ಇದೆಲ್ಲ ಇದೆ. ಮತ್ತೆ ಪಾಲಿಟಿಕ್ಸ್ ಡೇ ಬೈ ಡೇ ವರ್ಸ್ಟ್ ಆಗ್ತಾನೆ ಇದೆ. ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ಅಂತ ಓದಿರ್ಬೋದು, ರೈಟ್? ಎಷ್ಟೊಂದು ಜನ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋವಂತ ಜನ, 50% ಗಿಂತ ಜಾಸ್ತಿ ಜನ ನಮ್ ರಾಜಕೀಯದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ನಮ್ಗೋಸ್ಕರ ಕಾನೂನು ಮಾಡ್ತಾ ಇದ್ದಾರೆ. ಓಕೆ, ಅವ್ರು ಯಾವ ತರ ಕಾನೂನು ಮಾಡ್ಬೋದು ಅಂತ ನೀವೇ ಯೋಚನೆ ಮಾಡ್ಬೇಕು, ರೈಟ್? ನೆಕ್ಸ್ಟ್ ಟಾಪಿಕ್ ನಾವೇನ್ ನೋಡ್ತಾ ಇದೀವಿ ಅಂದ್ರೆ ಈ ಎಥಿಕಲ್ ಡೈಲಮಾಸ್ ನ ನಾವು ಹೇಗ್ ರಿಸಾಲ್ವ್ ಮಾಡೋದು ಅಂತ. ಮೊದಲನೇದಾಗಿ ಗಾಂಧೀಜಿ ತಲಿಸ್ಮಾನ್. ಓಕೆ, ಗಾಂಧೀಜಿ ಒಂದು ತಲಿಸ್ಮಾನ್ ಕೊಡ್ತಾರೆ. ಆ
ತಲಿಸ್ಮಾನ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ವೆನ್ ದ ಸೆಲ್ಫ್ ಹ್ಯಾಸ್ ಬಿಕಮ್ ಟೂ ಮಚ್ ಇನ್ ಯು ಅಂಡ್ ವೆನ್ ಯು ಆರ್ ಫೇಸ್ಡ್ ವಿತ್ ಪ್ರಾಬ್ಲಮ್ ಆಫ್ ಹೌ ಟು ಸಾಲ್ವ್ two conflicting values, think of the poorest person you have met, okay, poorest of the poor person you have met, and you will find all your doubts melting away. Okay, whatever brings him swaraj, whatever brings empowerment to his life, that is the right decision ಅಂತ ಹೇಳ್ತಾರೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವೇನಾದ್ರೂ ಒಂದು ನಿರ್ಧಾರ ತಗೋಬೇಕು ಅಂತ ನಿಮ್ಗೆ ಅನ್ಸ್ದಾಗ, ಓಕೆ, ನೀವು ಆ ಕಟ್ಟ ಕಡೆಯ ಮನುಷ್ಯ ಅಂತ ಯಾರು ಹೇಳ್ತೀವಿ, ಓಕೆ, ಆ ಒಂದು ಜನ ನೀವು ನೋಡಿರೋ ಲೈಫ್ ಅಲ್ಲೇ ಆ ಕಟ್ಟ ಕಡೆಯ ಮನುಷ್ಯ, ಓಕೆ, ಇನ್ ಟರ್ಮ್ಸ್ ಆಫ್ ಫೈನಾನ್ಸ್, ಇನ್ ಟರ್ಮ್ಸ್ ಆಫ್ ಎಕನಾಮಿಕ್ ಪ್ರಾಸ್ಪೆರಿಟಿ, ಕಟ್ಟ ಕಡೆಯ ಮನುಷ್ಯನ ಮುಖವನ್ನು ನೀವು ಒಂದ್ಸರಿ ಯೋಚನೆ ಮಾಡಿ ನೋಡಿ. ಅದಾದ್ಮೇಲೆ ನೀವು ತಗೊಳ್ಳೋ ಅಂತ ನಿರ್ಧಾರ ಯಾವುದೇ ಒಂದು ರೀತಿಯಲ್ಲಿ ಆ ಒಂದು ಮನುಷ್ಯನ್ಗೆ ಹೆಲ್ಪ್ ಆಗುತ್ತಾ ಅಂತ ಒಂದ್ಸರಿ ಯೋಚನೆ ಮಾಡಿ. ಹಂಗ್ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಅದೇ ಕರೆಕ್ಟ್ ಆಗದ ನಿರ್ಧಾರ ಅಂತ ಇವ್ರು ಹೇಳ್ತಾರೆ. ಇದನ್ನೇ ಗಾಂಧೀಜಿಸ್ ತಲಿಸ್ಮಾನ್ ಅಂತ ಕರಿತೀವಿ, ರೈಟ್. ಎರಡನೇದು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ವರ್ಸಸ್ ಸೊಸೈಟಲ್ ಮೊರಾಲಿಟಿ. ಸೊ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಯಾವಾಗ್ಲೂ ಸೊಸೈಟಲ್ ಮೊರಾಲಿಟಿಗಿಂತ ದೊಡ್ಡದು. ಓಕೆ, ಅಂದ್ರೆ ಕಾನೂನಲ್ಲಿರೋದು ಫಾಲೋ ಮಾಡಬೇಕು. ಸೊ ಇವಾಗ ಫಾರ್ ಎಕ್ಸಾಂಪಲ್ ಸೊಸೈಟಿ ಏನ್ ಹೇಳುತ್ತೆ, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೋಬೇಡಿ ಅಂತ. ಕಾನ್ಸ್ಟಿಟ್ಯೂಷನ್ ಪರ್ಮಿಷನ್ ಕೊಟ್ಟಿದೆಯಲ್ಲ, ರೈಟ್ ಟು ಚೂಸ್ ಅ ಲೈಫ್ ಪಾರ್ಟ್ನರ್, ಆರ್ಟಿಕಲ್ 21, ರೈಟ್ ಟು ಲೀಡ್ ಲೈಫ್ ವಿತ್ ಡಿಗ್ನಿಟಿ ಅಂತ. ಎರಡನೇದು ಸತಿ, ಓಕೆ, ವಿಮೆನ್ ಟೆಂಪಲ್ ಎಂಟ್ರಿ, ಇದೆಲ್ಲ ಕಾನೂನೇ ಹೇಳ್ತಿದೆ. ಓಕೆ, ಅದಾದ್ಮೇಲೆ ಸುಮ್ನೆ ಮಾಡ್ಬೇಕಷ್ಟೇ. ಇವಾಗ ಎಷ್ಟೊಂದ್ ಜನ ಶಬರಿಮಲ ಬಂದು, ಅಯ್ಯೋ ಹೆಂಗೆ ಒಂದು ಹೆಣ್ಮಕ್ಳು ಮೆನ್ಸ್ಟುರೇಷನ್ ಟೈಮಲ್ಲಿ ಹೆಂಗೆ ದೇವಸ್ಥಾನದೊಳಗಡೆ ಹೋಗ್ತಾರೆ ಅಂತ ಎಷ್ಟೊಂದು ಸಮಸ್ಯೆ ಮಾಡ್ತಿದ್ರು. 100 ವರ್ಷ ಹಿಂದೆ ದಲಿತ್ ಅವ್ರಿಗೂ ಇದೇ ತರಾನೇ ಒಂದು ಡಿಸ್ಕ್ರಿಮಿನೇಷನ್ ಆಯ್ತಲ್ವಾ. ಬಟ್ ಇವತ್ತು ನಾವು ದೇವಸ್ಥಾನಕ್ಕೆ ಹೋದ್ರೆ ಪಕ್ಕದಲ್ಲಿ ಯಾರು ನಿಂತಿದ್ದಾರೆ, ಇವ್ರು ದಲಿತ, ಇವ್ರು ಬ್ರಾಹ್ಮಣ ಅಂತ ಯಾರಾದ್ರೂ ನೋಡ್ತೀವ? ಇಲ್ಲ ಅಲ್ವಾ. ಹಾಗೆ ಇವಾಗ ವಿಮೆನ್ ಏನಾದ್ರೂ ಶಬರಿಮಲಕ್ಕೆ ಹೋಗ್ತಿದ್ರೆ ಅಯ್ಯೋ ಹೇಗ್ ಹೋಗ್ತಿದ್ದಾರೆ ಅಂತೆಲ್ಲ ನೋಡ್ಬೋದು. ಬಟ್ ಒಂದ್ ಸ್ವಲ್ಪ ವರ್ಷ ಆದ್ಮೇಲೆ ಅದೇನೋ ಮ್ಯಾಟ್ರೇ ಆಗಲ್ಲ, ರೈಟ್. ಸೊ ಯಾವಾಗ್ಲೂ ಅದಾಗೆ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಸೊಸೈಟಲ್ ಮೊರಾಲಿಟಿಗಿಂತ ಲೈಕ್ ಯಾವಾಗ್ಲೂ ಗ್ರೇಟರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಫೌಂಡೇಶನಲ್ ವ್ಯಾಲ್ಯೂಸ್ ಆಫ್ ಅಂಡ್ ಕೋಡ್ ಆಫ್ ಕಾಂಡಕ್ಟ್. ಸೊ ಈ ಫೌಂಡೇಶನಲ್ ವ್ಯಾಲ್ಯೂಸ್ ಅಂಡ್ ಕೋಡ್ ಆಫ್ ಕಾಂಡಕ್ಟ್ ಅಂದ್ರೆ ಇಟ್ ಕ್ಯಾನ್ ಬಿ ಸೋ ಮೆನಿ ಥಿಂಗ್ಸ್: ಇಂಟಿಗ್ರಿಟಿ, ಸೆಲ್ಫ್ಲೆಸ್ನೆಸ್, ಆನೆಸ್ಟಿ, ಅಕೌಂಟಬಿಲಿಟಿ, ಓಪನ್ನೆಸ್, ಆಬ್ಜೆಕ್ಟಿವಿಟಿ, ಓಕೆ, ಇದೆಲ್ಲಾನು ಲಾಯಲ್ಟಿ, ಇದೆಲ್ಲ ಹೇಳ್ಬೋದು. ಇದೆಲ್ಲ ಫೌಂಡೇಶನಲ್ ವ್ಯಾಲ್ಯೂಸ್. ಓಕೆ, ಸೊ ಇದನ್ನೆಲ್ಲ ಫಾಲೋ ಮಾಡಬೇಕು ಅಂತ. ಅವಾಗ ನಿಮ್ಗೆ ಎಥಿಕಲ್ ಡೈಲಮಾನೇ ಇರಲ್ಲ, ಅಲ್ಲಿ ಏನಿದೆಯೋ ಅದನ್ನ ಫಾಲೋ ಮಾಡಿ ಅಂತ. ಓಕೆ, ನೆಕ್ಸ್ಟ್ ವಾಯ್ಸ್ ಆಫ್ ಕಾನ್ಶಿಯನ್ಸ್. ಓಕೆ, ಅಂದ್ರೆ ನಿಮ್ ಮನ್ಸಾಕ್ಷಿ ಅಂತ ಒಂದಿರುತ್ತೆ, ಅದಕ್ಕೆ ಯಾವಾಗ್ಲೂ ಏನ್ ಸರಿ ಏನ್ ತಪ್ಪು ಅಂತ ಗೊತ್ತು, ಅದ್ರ ಪ್ರಕಾರ ನೀವು ನಡ್ಕೊಳ್ಳಿ ಅಂತ ಹೇಳೋದು. ಓಕೆ, ಅದು ಇನ್ನೊಂದು ವೇ ಆಫ್ ರಿಸಾಲ್ವಿಂಗ್ ಎಥಿಕಲ್ ಡೈಲಮಾ. ಇವಾಗ ನೀವು ಇಂಟರ್ವ್ಯೂಗೆ ಹೋಗ್ತಿದ್ದೀರಾ, ಅದ್ ನಿಮ್ ಲಾಸ್ಟ್ ಅಟೆಂಪ್ಟ್ ಅಂತ ಅನ್ಕೊಳ್ಳಿ. ಇಂಟರ್ವ್ಯೂಗೆ ಹೋಗೋ ಟೈಮಲ್ಲಿ ಯಾರಿಗೂ ಒಂದು ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾರೆ, ರೋಡಲ್ಲಿ ಬೇರೆ ಯಾರೂ ಇಲ್ಲ ಹೆಲ್ಪ್ ಮಾಡಕ್ಕೆ. ಆ ಟೈಮಲ್ಲಿ ಅವ್ರು ಹೋಗಿ ಹೆಲ್ಪ್ ಮಾಡ್ತೀರಾ ಇಲ್ವಾ? ಓಕೆ, ಇದು UPSC ಕ್ವೆಶನ್ ಆಗಿತ್ತು. ಸೊ ಇದು ವಾಯ್ಸ್ ಆಫ್ ಕಾನ್ಶಿಯನ್ಸ್, ರೈಟ್. ನೆಕ್ಸ್ಟ್ EIS ಫೋರ್ಟಿಟ್ಯೂಡ್. ಓಕೆ, ಅಂದ್ರೆ ಇಮೋಷನಲ್ ಇಂಟೆಲಿಜೆನ್ಸ್ ಅಂತ. ಸೊ ಇಮೋಷನಲ್ ಇಂಟೆಲಿಜೆನ್ಸ್ ಇದ್ರೆ ನಮ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್, ಪೊಲಿಟಿಕಲ್ ಪ್ರೆಷರ್ಸ್, ಇದೆಲ್ಲ ಏನೇ ಇದ್ರು ಒಂದು ಸಿವಿಲ್ ಸರ್ವೆಂಟ್ಗೆ ಎಲ್ಲಾನು ಹ್ಯಾಂಡಲ್ ಮಾಡ್ತಾರೆ, ನ್ಯಾವಿಗೇಟ್ ಮಾಡ್ತಾರೆ ಅಂತ. ಓಕೆ, ಇನ್ಫ್ಯಾಕ್ಟ್ ಪ್ಲಾಟೋ ಅನ್ನೋರು ಕಾರ್ಡಿನಲ್ ವರ್ಚ್ಯೂಸ್ ಕೊಟ್ಟಿದ್ದಾರೆ. ಓಕೆ, ಕಾರ್ಡಿನಲ್ ವರ್ಚ್ಯೂಸ್ ಏನು? ವಿಸ್ಡಮ್, ಕರೇಜ್, ಟೆಂಪರೆನ್ಸ್, ಜಸ್ಟಿಸ್. ಓಕೆ, ಇದನ್ನೆಲ್ಲ ಫಾಲೋ ಮಾಡಿದ್ರೆ ಇನ್ಫ್ಯಾಕ್ಟ್ ಯಾವ್ದು ಇರಲ್ಲ, ಯಾವ್ದು ಎಥಿಕಲ್ ಡೈಲಮಾನು ಇರಲ್ಲ, ಎಲ್ಲ ಅದರಲ್ಲೇ ಸಿಕ್ಬಿಡುತ್ತೆ. ನೆಕ್ಸ್ಟ್, ಕೀಪ್ ಪರ್ಸನಲ್ ಪ್ರಿಫರೆನ್ಸಸ್ ಔಟ್. ನಮ್ಗೆ ಇವರು ಚೆನ್ನಾಗ್ ಅನ್ಸ್ತಾ ಇದಾರೆ, ಇವರು ನಮ್ ಧರ್ಮಕ್ಕೆ ಸೇರಿದವರು, ಇವ್ರು ನಮ್ ಕುಲಕ್ಕೆ ಸೇರಿದವರು, ಇವ್ರು ನಮ್ ಜಾತಿಗೆ ಸೇರಿದವರು, ಓಕೆ, ಇವ್ರು ನೋಡಕ್ ನಂತರನೇ ಇದ್ದಾರೆ, ಇವ್ರು ನನ್ನ ಹತ್ರ ಚೆನ್ನಾಗಿ ಮಾತಾಡ್ಸಿದ್ರು, ಇದನ್ನೆಲ್ಲ ಯೋಚನೆ ಮಾಡಿದೆ ಏನ್ ಸರಿ ಏನ್ ತಪ್ಪು ಕಾನೂನ್ ಪ್ರಕಾರ ಅಂತ ನೀವು ನೋಡಿದ್ರೆ ಪ್ರತಿಯೊಂದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು, ರೈಟ್. ನೆಕ್ಸ್ಟ್, ರೂಲ್ ಆಫ್ ಲಾ ಅಂದ್ರೆ ಡೆಫಿನೆಟ್ ಪಾತ್ ಇರ್ರೆಸ್ಪೆಕ್ಟಿವ್ ಆಫ್ ಸಿಚುವೇಶನ್. ಆಲ್ಸೋ ಲಾ ಹ್ಯಾಸ್ ಎಥಿಕಲ್ ಫೌಂಡೇಶನ್. ಓಕೆ, ಸೊ ರೂಲ್ ಆಫ್ ಲಾನ ಸುಮ್ಮನೆ ಫಾಲೋ ಮಾಡಬೇಕು. ಸುಪೀರಿಯರ್ ಆರ್ಡರ್ ವರ್ಸಸ್ ಪಬ್ಲಿಕ್ ಗುಡ್. ಫಾಲೋ ರೂಲ್ ಆಫ್ ಲಾ ವಿಚ್ ವಿಲ್ ಬಿ ಅಪ್ಹೆಲ್ಡ್ ಇನ್ ಕೋರ್ಟ್. ಓಕೆ, ಆಮೇಲೆ ಇನ್ನೊಂದು ಪೊಲಿಟಿಕಲ್ ಪ್ರೆಷರ್ ಏನಾದ್ರೂ ಇದ್ರೆ ಅದನ್ನ ಹೇಗ್ ನೋಡೋದು. ಓಕೆ, ಮತ್ತೆ ಪಬ್ಲಿಕ್ ಸೆಂಟಿಮೆಂಟ್ಸ್ ವರ್ಸಸ್ ಸಿವಿಲ್ ಸರ್ವಿಸ್ ವ್ಯಾಲ್ಯೂಸ್. ರೂಲ್ ಆಫ್ ಲಾ ಸ್ಟೇಟ್ಸ್ ಟು ನಾಟ್ ಟು ಎನ್ಕೌಂಟರ್ ರೇಪಿಸ್. ಇವಾಗ ನಿಮ್ಗೆ ಈ ದಿಶಾ ಕೇಸ್ ಅಂತ ನಡೀತು ಹೈದರಾಬಾದ್ ಅಲ್ಲಿ. ಅಲ್ಲಿ ಏನ್ ಮಾಡಿದ್ರು, ಒಂದು ವೆಟರ್ನರಿ ಡಾಕ್ಟರ್, ಓಕೆ,
ಅಲ್ಲಿ ಒಂದಷ್ಟು ಜನ ರೇಪಿಸ್ಟ್ ಇದ್ದಾರೆ, ಅವ್ರನ್ನ ಕೋರ್ಟ್ ಕರ್ಕೊಂಡು ಬರಕ್ಕಿಂತ ಮುಂಚೆನೆ ಅವ್ರು ಓಡೋದ್ರು ಅಂತ ಎನ್ಕೌಂಟರ್ ಮಾಡ್ಬಿಟ್ಟು. ಎನ್ಕೌಂಟರ್ ಮಾಡಿದ ತಕ್ಷಣ ನಮ್ಮ ಫೇಸ್ಬುಕ್ ಅಲ್ಲಿರೋ ನಮ್ಮ ಕೀಬೋರ್ಡ್ ವಾರಿಯರ್ಸ್ ಎಲ್ಲರೂ ಆ ಒಂದು ಆಫೀಸರ್ನ ಪ್ರೇಸ್ ಮಾಡಿದ್ದು. ಬಟ್ ಒಂದ್ ಸ್ವಲ್ಪ ಬುದ್ಧಿ ಯೂಸ್ ಮಾಡಿ ಯೋಚನೆ ಮಾಡಿ, ಆ ವೆಟರ್ನರಿ ಆಫೀಸರ್ ಹತ್ರ ಏನಾದ್ರೂ ಒಂದು ರಿಪೋರ್ಟ್ ಇದ್ದು, ಯಾವ್ದೋ ಒಂದು ಪೊಲಿಟಿಷಿಯನ್ ಇನ್ವಾಲ್ವ್ ಆಗಿ ಅವ್ರು ಏನಾದ್ರೂ ಇದ್ರೆ, ಆ ಕೇಸ್ ಕ್ಲೋಸ್ ಮಾಡ್ಸಕ್ಕೆ ಏನಾದ್ರೂ ಅಕಸ್ಮಾತ್ ಈ ತರ ಒಂದು ಇನ್ಸಿಡೆಂಟ್ ಮಾಡಿಸಿ ಆದ್ಮೇಲೆ ಅವ್ರ ಮೇಲೂ ಕೇಸ್ ಬರ್ದೇ ಇರೋ ಎನ್ಕೌಂಟರ್ ಮಾಡಿದ್ರೆ, ಅವಾಗ ನಿಜವಾಗ್ಲೂ ನ್ಯಾಯ ಸಿಕ್ತಾ? ಅವಾಗ ನಿಜವಾಗ್ಲೂ ಜಸ್ಟಿಸ್ ಆಯ್ತಾ? ರೈಟ್? ಸೊ ಯಾವಾಗ್ಲೂ ನೋಡಿದಷ್ಟೇ ನಿಜ ಇರಲ್ಲ. ನಿಜ ಅನ್ನೋದು ಮೇ ಬಿ ಒಳಗಡೆ ಬೇರೆ ಏನೋ ಒಂದಿರ್ಬೋದು. ರೈಟ್? ಇದಾಗಿದೆ ಅಂತ ಹೇಳ್ತಾ ಇಲ್ಲ, ಬಟ್ ಆಗಿರಬಹುದು, ಆಗಿರುವಂತ ಒಂದು ಸಾಧ್ಯತೆ ಇದೆಯಲ್ವಾ? ಓಕೆ, ಸೊ ಯಾವತ್ತು ಜಸ್ಟಿಸ್ ಏನಿದೆ ಅದರ ಓನ್ ಕೋರ್ಸ್ ತಗೊಳಕ್ಕೆ ನಾವು ಯಾವಾಗ್ಲೂ ಬಿಡ್ಬೇಕು. ನಾವೇ ಹೋಗ್ಬಿಟ್ಟು ಇಮಿಡಿಯೇಟ್ ಆಗಿ ಜಸ್ಟಿಸ್ ಮಾಡಬಾರ್ದು. ಮೀಡಿಯಾ ಅವರಾಗಿರ್ಲಿ, ಪೊಲೀಸ್ ಅವರಾಗಿರ್ಲಿ, ಯಾರಿಗೆ ಅಧಿಕಾರ ಇಲ್ಲ. ರೈಟ್? ನೆಕ್ಸ್ಟ್ ಯುಟಿಲಿಟೇರಿಯನ್ ಅಪ್ರೋಚ್, ಅಂದ್ರೆ ಮ್ಯಾಕ್ಸಿಮಮ್ ಬೆನಿಫಿಟ್ ಫಾರ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಅಂತ. ಅಂದ್ರೆ ಇವಾಗ ಒಂದು ಇನ್ಸಿಡೆಂಟ್ ನಡೀತು, ಒಂದು 3 ಟೆರರಿಸ್ಟ್ ನ ನಾವು ಅರೆಸ್ಟ್ ಮಾಡಿ ಇಟ್ಕೊಂಡಿದ್ವಿ. ಆ ಟೈಮಲ್ಲಿ ಎಷ್ಟೋ ಕೆಲವೊಂದು ಟೆರರಿಸ್ಟ್ ನಮ್ಮಲ್ಲಿರೋ ಇಂಡಿಯನ್ ಫ್ಲೈಟ್, ಓಕೆ, IC-814 ಅಂತ, ಆ ಫ್ಲೈಟ್ ನೇ ಹೈಜಾಕ್ ಮಾಡ್ಬಿಡ್ತಾರೆ. ಅಲ್ಲಿ 150 ಪ್ಯಾಸೆಂಜರ್ಸ್ ಇದ್ದಾರೆ. ಆ 150 ಪ್ಯಾಸೆಂಜರ್ಸ್ ಲೈಫ್ಸ್ ನ ಇಟ್ಕೊಂಡು, ಓಕೆ, ಅದಾದ್ಮೇಲೆ ನಮ್ಮ ಹತ್ರ ನೆಗೋಷಿಯೇಟ್ ಮಾಡಿದ್ರು, ಈ 3 ಜನ ಟೆರರಿಸ್ಟ್ ನ ಬಿಟ್ಬಿಡಿ, ನಾವ್ ನಿಮ್ಗೆ 150 ಜನ ವಾಪಸ್ ಕೊಡ್ತೀವಿ ಅಂತ. ಅವಾಗ ನಾವ್ ಏನ್ ಯೋಚನೆ ಮಾಡಿದ್ವಿ? ಈ ಕಡೆ 150 ಜನ ಇದ್ದಾರೆ, ಆ ಕಡೆ 3 ಜನ ಇದ್ದಾರೆ. ಈ 150 ಜನ ನಮ್ಮ ಭಾರತೀಯ ನಾಗರಿಕರು ಯಾರಿದ್ದಾರೆ, ಇವರ ಜೀವದ ಮೌಲ್ಯ ಆ 3 ಟೆರರಿಸ್ಟ್ ಗಿಂತ ಜಾಸ್ತಿ ಅಂತ ಈ ಟೆರರಿಸ್ಟ್ ನ ಎಕ್ಸ್ಚೇಂಜ್ ಮಾಡಿದ್ರು. ರೈಟ್? ನೆಕ್ಸ್ಟ್ ರೈಟ್ಸ್ ಅಪ್ರೋಚ್, ಅಂದ್ರೆ ಇರೋ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ಗೂ ಯಾರಿಗೂ ಮೋಸ ಆಗ್ಬಾರ್ದು, ಎಲ್ಲಾ ರೈಟ್ಸ್ ಕಾಪಾಡಬೇಕು. ಲೈಕ್ ಫಾರ್ ಎಕ್ಸಾಂಪಲ್, ಕಸಬ್ ಒಂದು ಅಲ್ಟಿಮೇಟ್ ಒಂದು ಟೆರರಿಸ್ಟ್, ಒಂದು ಕ್ರಿಮಿನಲ್, ರೈಟ್? ಆ ತರ ಒಂದು ಮನುಷ್ಯನ್ಗೂ ಒಂದು ರೆಪ್ರೆಸೆಂಟೇಷನ್ ಕೊಟ್ಟು ಒಂದು ಡ್ಯೂ ಕೋರ್ಸ್ ಆಫ್ ಪೀರಿಯಡ್ ವರ್ಗು ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡಿ, ಆ ರೂಲ್ ಆಫ್ ಲಾ ಇದ್ದು, ಅದಾದ್ಮೇಲೆ ಒಂದಷ್ಟು ವರ್ಷ ಇಟ್ಕೊಂಡು ನ್ಯಾಯಪೂರ್ವಕವಾಗಿ ಫೈನಲ್ ಆಗಿ ಅವ್ರಿಗೆ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡ್ಸಿದ್ವಿ. ಅದು ನಮ್ಮ ಪ್ರಜಾಪ್ರಭುತ್ವದ ಗ್ರೇಟ್ನೆಸ್ ಅಲ್ವಾ? ನೆಕ್ಸ್ಟ್ ಅಂದ್ರೆ ಆ ತರ ಒಂದ್ ಮನುಷ್ಯನ್ಗು ಡ್ಯೂ ಪ್ರೋಸೆಸ್ ಆಫ್ ಲಾ ಇರಬೇಕು ಅಂತ ನಾವ್ ಯಾವಾಗ ಅನ್ಕೊಂಡು ಅದನ್ನ ನಿಭಾಯಿಸಿದ್ವೋ ಅವತ್ತೇ ನಾವು ಪ್ರಜಾಪ್ರಭುತ್ವವಾಗಿ ನಾವು ಗೆದ್ವಿ. ರೈಟ್? ನೆಕ್ಸ್ಟ್ ವರ್ಚ್ಯೂ ಅಪ್ರೋಚ್. ವರ್ಚ್ಯೂ ಅಪ್ರೋಚ್ ಅಂದ್ರೆ ನಾವು ಏನೇನ್ ಸ್ಟ್ಯಾಂಡರ್ಡ್ಸ್ ಇದೆಯೋ ಅದನ್ನ ಹೈಯೆಸ್ಟ್ ಲೆವೆಲ್ ಅಲ್ಲಿ ನಾವು ಮೇಂಟೈನ್ ಮಾಡಬೇಕು. ಲಾಂಗ್ ಟರ್ಮ್ ವೆಲ್ಫೇರ್ ಬಗ್ಗೆ ಯೋಚನೆ ಮಾಡಬೇಕು, ಮತ್ತೆ ಮೆಂಟಲ್ ಪೀಸ್ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ರೈಟ್? ಸೊ ವೇ ಫಾರ್ವರ್ಡ್ ಏನು? ವೇ ಫಾರ್ವರ್ಡ್ ಬಂದು ಸೆಕೆಂಡ್ ARC ತುಂಬಾ ಇಂಪಾರ್ಟೆಂಟ್. ಅದ್ರದ್ದು ಒಂದು ಸಮರಿ ಅಟ್ಲೀಸ್ಟ್ ನೀವು ಓದಿರ್ಬೇಕು, ಮೇನ್ಸ್ ಓದೋರು. ಸೊ ಸೆಕೆಂಡ್ ARC ಏನ್ ಹೇಳುತ್ತೆ ಅಂದ್ರೆ ಪಬ್ಲಿಕ್ ಸರ್ವಿಸ್ ಕೋಡ್ ಅಂಡ್ ಕೋಡ್ ಆಫ್ ಎಥಿಕ್ಸ್, ಓಕೆ, ಫಾಲೋ ಮಾಡಬೇಕು ಎಥಿಕಲ್ ಡೈಲಮಾಸ್ ಇದ್ರೆ ಅಂತ ಹೇಳುತ್ತೆ. ಓಕೆ, ಈ ಸೆಕೆಂಡ್ ARC ಒಂದು ಚಾಪ್ಟರೇ ಇದೆ, ಎಥಿಕ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಮೆನ್ಷನ್ ಆಗಿದೆ. ರೈಟ್? ನೆಕ್ಸ್ಟ್ ಕಾನ್ಶನ್ಸ್, ಅಂದ್ರೆ ಯಾವತ್ತು ನಾವು ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಏನು ಮಾಡಬಾರ್ದು. ಹಾಗಿದ್ರೆ ನಾಳೆ ಬೆಳಗ್ಗೆ ಹೋಗಿ ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ನಾನು ನನ್ನ ಮುಖವನ್ನು ನೋಡ್ಕೊಂಡ್ರೆ ನನ್ಗೆ ಏನಾದ್ರೂ ತಪ್ಪು ಮಾಡಿದೀನಿ, ನಾನು ಹೇಗ್ ಬದುಕ್ತಾ ಇದ್ದೀನಿ ಅಂತ ನನ್ಗೆ ಯಾವತ್ತೂ ಅನ್ಸ್ಬಾರ್ದು. ಇದನ್ನ ಮಿರರ್ ಟೆಸ್ಟ್ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ? ಮಿರರ್ ಟೆಸ್ಟ್ ಅಂತ ಕರಿತೀವಿ. ರೈಟ್? ಸೊ ಯಾವಾಗ್ಲೂ ನಮ್ಮ ಪ್ರಯಾರಿಟೀಸ್ ಕ್ಲಿಯರ್ ಆಗಿರ್ಬೇಕು, ಮತ್ತೆ ಯಾವುದೇ ತರ ಡೈಲಮಾಸ್ ಇರಬಾರ್ದು. ಓಕೆ, ಲಾಸ್ಟ್ ಅಲ್ಲಿ ಒಂದು ಕೇಸ್ ಸ್ಟಡಿ ಒಂದು ಅಟ್ಯಾಚ್ ಮಾಡಿದೀನಿ, ಇದನ್ನೊಂದ್ಸರಿ ನೋಡ್ಕೊಳ್ಳಿ. ಲಾಸ್ಟ್ ಅಲ್ಲಿ ಹೇಗ್ ಬರೆಯೋದು ಅಂತಾನು ಒಂದ್ ಸ್ವಲ್ಪ ಹೇಳ್ಬಿಡ್ತೀನಿ. ಒಂದು ಸೀನಿಯರ್ ಇಂಜಿನಿಯರ್ ಇದ್ದಾರೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ. ಅವ್ರಿಗೇನ್ ಗೊತ್ತಾಗುತ್ತೆ ಅಂದ್ರೆ ಒಂದು ಎಷ್ಟೊಂದು ಇಲ್ಲೀಗಲ್ ಆಗಿ ಟಾಕ್ಸಿಕ್ ವೇಸ್ಟ್ ನ ಡಂಪ್ ಮಾಡ್ತಾ ಇದ್ದಾರೆ ಹತ್ರ ಇರೋ ಒಂದು ರಿವರ್ ಹತ್ರ. ಸೊ ಈ ಕಂಪನಿ ಮ್ಯಾನೇಜ್ಮೆಂಟ್ ಏನ್ ಹೇಳುತ್ತೆ, ಅವ್ರ ಹತ್ರ ಹೋಗಿ ಹೇಳಿದಾಗ, ನೀವು ಲಾಭದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಅಕಸ್ಮಾತ್ ಏನಾದ್ರೂ ಇದನ್ನ ಹೋಗಿ ಒಂದು ಇಶ್ಯೂ ಮಾಡಕ್ ನೀವೇನಾದ್ರೂ ಟ್ರೈ ಮಾಡಿದ್ರೆ ನಿಮ್ ಕೆಲ್ಸದಿಂದಾನೇ ಕಿತ್ತಾಕ್ ಬಿಡ್ತೀವಿ ಅಂತ ಹೇಳ್ತಾರೆ. ಆ ಟೈಮಲ್ಲಿ ನನಗೆ ಇಲ್ಲಿ ತಪ್ಪು ನಡೀತಾ ಇದೆ ಅಂತ ಗೊತ್ತು. ಅವಾಗ ನಾನು ಏನೇನ್ ಎಥಿಕಲ್ ಡೈಲಮಾಸ್ ಫೇಸ್ ಮಾಡ್ತೀನಿ ಅಂತ. ಓಕೆ, ಶುಡ್ ದೇ ರಿಪೋರ್ಟ್ ದ ಎಥಿಕಲ್ ವೈಲೇಷನ್ ಪೊಟೆನ್ಶಿಯಲಿ ಲೀಡಿಂಗ್ ಟು ಲೀಗಲ್ ಆಕ್ಷನ್ ಅಗೇನ್ಸ್ಟ್ ದ ಕಂಪನಿ ಅಂಡ್ ರಿಸ್ಕಿಂಗ್ ದೇರ್ ಓನ್ ಜಾಬ್. ಅಂದ್ರೆ ಇದನ್ನ ಹೋಗಿ ನಾನು ಅಧಿಕಾರಿಗಳ ಹತ್ರ ಹೇಳಿ ನನ್ನ ಕೆಲಸ ಹೋಗ್ಸೋಷ್ಟು ಇದು ಇಂಪಾರ್ಟೆಂಟಾ ಅಂತ. ಓಕೆ,
ಅಥವಾ ಸುಮ್ಮನೆ ಇದ್ದು ಓಕೆ ನನ್ನ ಫಿನಾನ್ಷಿಯಲ್ ಸ್ಟೆಬಿಲಿಟಿ ನೋಡ್ಕೊಳ್ಳ ಅಂತ. ಈ ಟೈಮಲ್ಲಿ ನೀವು ಹೇಗೆ ಇದನ್ನ ಸ್ಟ್ರಕ್ಚರ್ ಮಾಡೋದು ನೋಡಿ. ಮೊದಲು ಬಂದು ನೀವು ಒಂದು ಸ್ವಲ್ಪ ಎನ್ವೈರನ್ಮೆಂಟ್ ಬಗ್ಗೆ ಒಂದು ಕೋಟ್ ಬರಿಬೇಕು. ಓಕೆ, ಪ್ರಕೃತಿ ನ್ಯಾಯ ಅಂತ ಬರಿಬೇಕು. ಧರ್ಮೋ ಸಾರಿ ಯು ಕ್ಯಾನ್ ರೈಟ್ ಪ್ರಕೃತೋ ರಕ್ಷಿತ ರಕ್ಷಿತಃ. ಓಕೆ, ಅಥವಾ ಎನ್ವೈರನ್ಮೆಂಟ್ ಬಗ್ಗೆ ಒಂದು ಗಾಂಧೀಜಿದು ಕೋಟ್ ಬರಿಬೋದು. ದ ಅರ್ತ್ ಹ್ಯಾಸ್ ಇನಫ್ ಟು ಸ್ಯಾಟಿಸ್ಫೈ ಎವ್ರಿ ಮ್ಯಾನ್ಸ್ ನೀಡ್ ಬಟ್ ನಾಟ್ ಎವ್ರಿ ಮ್ಯಾನ್ಸ್ ಗ್ರೀಡ್ ಅಂತ. ಓಕೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆ ಒಂದು ಲೈನ್ ಬರಿಬೋದು. ಓಕೆ, ಅಥವಾ 6ನೇ ನೇಶ್ ಅಂತ ಇದೆ, ಡೀಪ್ ಎಕಾಲಜಿ ಅನ್ನೋ ಒಂದು ಫಿಲಾಸಫಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಬರಿಬೋದು. ಆದ್ಮೇಲೆ ಏನ್ ಮಾಡ್ಬೇಕು, ಎಥಿಕಲ್ ಡೈಲಮಾಸ್ ಏನೇನಿದೆ ನಾವು ಫಸ್ಟ್ ಎಲ್ಲ ಡಿಸ್ಕಸ್ ಮಾಡಿದ್ವಲ್ಲ ಎಕ್ಸಾಂಪಲ್ಸ್, ಅದನ್ನ ತಗೊಂಬಂದು ಹಾಗೆ ಯೋಚನೆನೇ ಮಾಡಬಾರ್ದು. ನೀವು ಇದೆಲ್ಲ ಬೈಹಾಟ್ ಮಾಡಿರ್ಬೇಕು, ತಗೊಂಬಂದು ಹಾಗೆ ಒಂದ್ ಸ್ವಲ್ಪ ಫಿಲ್ ಮಾಡ್ಬೇಕು. ಈ ಎಥಿಕಲ್ ಡೈಲಮಾ ಇದೆ, ಈ ಎಥಿಕಲ್ ಡೈಲಮಾ ಇದೆ, ಈ ಎಥಿಕಲ್ ಡೈಲಮಾ ಇದೆ ಅಂತ ಫಿಲ್ ಮಾಡ್ಬೇಕು. ಆಮೇಲೆ ಆಪ್ಷನ್ಸ್ ನೋಡ್ಬೇಕು. ಒಂದು ಸುಮ್ಮನೆ ಇರೋದು, ಓಕೆ, ಇನ್ನೊಂದು ಸುಪೀರಿಯರ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡೋದು, ಮೂರನೇದು ಅದಾದ್ಮೇಲೆ ಹೋಗ್ಬಿಟ್ಟು ರಿಸೈನ್ ಮಾಡ್ಬಿಟ್ಟು ಹೋಗಿ ಕಂಪ್ಲೇಂಟ್ ಮಾಡೋದು. ಸೊ ಮೂರಕ್ಕೂ ಪ್ರೋಸು ಕಾನ್ಸ್ ಹಾಕೊಂಡು ಒಂದು 2-3 ಪಾಯಿಂಟ್ ಫೈನಲ್ ಆಗಿ ನೀವು ಏನ್ ನಿರ್ಧಾರ ತಗೊಂತೀರಾ. ಆಬ್ವಿಯಸ್ಲಿ ನಿರ್ಧಾರ ಏನಿರುತ್ತೆ ಅಂದ್ರೆ, ಒಂದು ಸುಪೀರಿಯರ್ ಹೋಗಿ ನಾನು ಕಂಪ್ಲೇಂಟ್ ಮಾಡ್ತೀನಿ, ಅಕಸ್ಮಾತ್ ಇಲ್ಲ ಅವ್ರೂ ಹೋಗ್ಬಿಟ್ಟು ನಂಗೆ ಇದ್ ಮಾಡ್ಲೇಬೇಕು, ನೀವು ಸುಮ್ಮನೆ ಇರಬೇಕು, ಬರೀ ನಿನ್ ಕೆಲಸ ಮಾತ್ರ ನೋಡ್ಕೋಬೇಕು ಅಂತ ಹೇಳಿದ್ರೆ ಅಲ್ಟಿಮೇಟ್ ಆಗಿ ನಾನು ಕೆಲಸ ಬಿಡ್ತೀನಿ. ಏನಕ್ಕಂದ್ರೆ ನನ್ ಟ್ಯಾಲೆಂಟ್ ಇದ್ರೆ ಬೇರೆ ಎಲ್ಲೋ ಒಂದ್ ಸ್ವಲ್ಪ ನನ್ ಕೆಲಸ ಸಿಕ್ಬಿಡುತ್ತೆ. ಬಟ್ ನಾನು ಸುಮ್ಮನೆ ಇದ್ರೆ ನನ್ ಸುತ್ತೂ ಇರೋ ಎಲ್ಲ ಜನಕ್ಕೆ ಅಪಾಯ ಇದೆ ಅಂತ, ರೈಟ್? ಸೊ ಅಲ್ಟಿಮೇಟ್ಲಿ ನೀವು ಆ ತರ ಒಂದು ಸ್ಟ್ಯಾಂಡ್ ತಗೋಬೇಕು. ಆಮೇಲೆ ಕೆಲವೊಂದು ಎನ್ವೈರನ್ಮೆಂಟಲ್ ಪ್ರಿನ್ಸಿಪಲ್ಸ್ ಅದೆಲ್ಲ ನಿಮ್ಗೆ ಗೊತ್ತಿರಬೇಕು. ಓಕೆ, ಲೈಕ್ ಡೀಪ್ ಎಕಾಲಜಿ ಅಂತ ಇದೆ. ಓಕೆ, ಒಂದ್ ಸ್ವಲ್ಪ ವೇದಾಸ್ ಅಲ್ಲಿ ಎನ್ವೈರನ್ಮೆಂಟ್ ಬಗ್ಗೆ ಒಂದ್ ಸ್ವಲ್ಪ ಕೋಟ್ಸ್ ನೋಡ್ಕೊಳ್ಳಿ. ಓಕೆ, ಅದೆಲ್ಲ ನಿಮ್ಗೆ ತುಂಬಾ ಮ್ಯಾಟರ್ ಆಗುತ್ತೆ. ಓಕೆ, ರೆಸ್ ಇಪ್ಸಾ ಲಾಕ್ವಿಟಾರ್ ಅಂತ ಇದೆ, ಪೊಲ್ಯೂಟರ್ ಪೇಸ್ ಪ್ರಿನ್ಸಿಪಲ್ ಅಂತ ಇದೆ. ಸೊ ಇದೆಲ್ಲ ನೀವು SDG ಗೋಲ್ಸ್ ಇದೆ, SDG ಗೋಲ್ಸ್ದು ಎಷ್ಟು ನಂಬರ್ಸ್ ಇದೆ, ಮತ್ತೆ ಆ ನಂಬರ್ಗೆ ಏನೇನ್ ಗೋಲ್ ಅಂತ ನಿಮ್ಗೆ ಗೊತ್ತಿರಬೇಕು. ಇದೆಲ್ಲ ನೀವು ಎಷ್ಟು ಹಾಕ್ತಿರೋ ನಿಮ್ಮ ಆನ್ಸರ್ಸ್ ಅಲ್ಲಿ ಅಷ್ಟು ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ, ರೈಟ್? ಸೊ ಐ ಹೋಪ್ ದಟ್ ಡೇ 3 ಆಫ್ 70 ಡೇ ಚಾಲೆಂಜ್ ವಾಸ್ ವೆರಿ ಹೆಲ್ಪ್ಫುಲ್ ಅಂಡ್ ನೀವು ಇದನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೀರಾ ಅಂತ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೀವ್ ಅ ಲೈಕ್ ಬಟನ್ ಅಂಡ್ ನಿಮ್ಗೆ ಈ ಕಂಪ್ಲೀಟ್ ಮಾಡುವಂತ ಫುಲ್ ಉತ್ಸಾಹ ಇವಾಗ ಬಂದಿದೆ ಅಂದ್ರೆ ಲೀವ್ ಅ ಕಮೆಂಟ್ ಸೇಯಿಂಗ್ ದಟ್ ಐ ಹ್ಯಾವ್ ಕಂಪ್ಲೀಟೆಡ್ ಡೇ 3 ಅಂಡ್ ಐ ವಿಲ್ ಕಂಪ್ಲೀಟ್ ಮೈ 70 ಡೇ ಚಾಲೆಂಜ್ ಅಂತ ನೀವು ಕಮೆಂಟ್ ಅಲ್ಲಿ ಬರೀರಿ. ಈ ಕಮೆಂಟ್ ಮಾಡೋದ್ರಿಂದ ಏನಾಗುತ್ತೆ, ನೀವು ಪ್ರಾಮಿಸ್ ಮಾಡ್ಕೊಂತ ಇದೀರ ಅಂಡ್ ಆ ಪ್ರಾಮಿಸ್ ಇಂದ ನೀವು ನಾಳೆನೂ ಈ ವಿಡಿಯೋ ನೋಡ್ತೀರಾ, ಹೊಸ ಕಾನ್ಸೆಪ್ಟ್ ಕಲಿತೀರಾ, ಆಮೇಲೆ ನೀವು ಮೇನ್ಸ್ ಅಲ್ಲಿ ಬೆಟರ್ ಆಗೇ ಆಗ್ತೀರಾ, ಫೈನಲ್ ಆಗಿ KAS ಆಫೀಸರ್ ಆಗೇ ಆಗ್ತೀರಾ, ರೈಟ್? With this, I conclude my class and I leave you all. Thank you and have a nice day.